ಅಂತಃಕರಣದಿಂದ ಬಂದು ತಮ್ಮನ್ನ ಮಾತನಾಡಿಸುವ ಇಟಗಿ ಸುಂದರ ಶಿವಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾನಂಗಿಲ್ಲ ನೀವು ದರ್ಬಲ
ಭೂಪತಿ ಅದನ್ನ ಕಂಡು ಮತ್ತು ಆತನನ್ನು ಧರಿಸಿ ಜಗದೇ ಪಕ್ಕ ಹಾ ವೇದಗಳು ತಂದು ಬ್ರಹ್ಮನಿಗೆ ಕೊಟ್ಟಂತೆ ಮತ್ತಾವತಾರ ರೂಪವನ್ನು ತಾಳಿದವನ ನಾರನಿಗೆ ಸಾರಥಿ ಇದು ಜಗತ್ತೆ ಇದಕ್ಕೆ ಮೇಲೆ ಭೂಪತಿ ಮತ್ತೆ ಮುಂದೆ ಏನು ಸಂಗತಿ ಭೂಪತಿ ರಾವಣ ಭ್ರಾಂತ ನನಗೆ ಹೋಗಬೇಕ ರಾವಣ ಭ್ರಾಂತ ಮ್ಯಾನೇಜರ್ ಕಲ್ತು ಕಾಣಿಸ್ಕೊಳ್ಳ ರಾವಣ ಭ್ರಾಂತ ನನಗೆ ಹೋಗ ರಾವಣ ಭ್ರಾಂತ ಅದನ್ನು ಚೆನ್ನಾಗಿ ಭೂಪತಿ ಅದನ್ನು ಚೆನ್ನಾಗಿ ಭೂಪತಿ ಭೂಪತಿ ಸುರಾಸುರರು ಕಲಿತು ಮತ್ತೆ ರಾತ್ರಿ ಬರುತ್ತಂತಂದು ಹಾ ಸುರಾಮ್ ಸಮುದ್ರ ಇಟ್ಟಿರಲ್ಲ ಬಲ ಅದನ್ನು ಕಂಡು ಕರೆಯಲು ಮಾತಾಡಂತಾರೆ ಹಾ ಸಮುದ್ರ ಮುಳುಗಿ ಬೆನ್ನಿನಲ್ಲಿ ಧರಿಸಿದ ಮಾತಾಡಂ ತಾಗಲ್ಲ ತಾನಲ್ಲ ಜಾತಿ ಎತ್ತು ಜಗತ್ತೆ ಇದಕ್ಕೆ ಮೇಲೆ ಭೂಪತಿ ಮತ್ತೆ ಮುಂದೆ ಏನು ಸಂಗತಿ ಅದೇ ಚೆನ್ನಾಗಿರ್ಬಾರ ರಾವಣ ಭ್ರಾಂತ ಬರ್ಬೇಕ ಬರ್ರಿ ಬಾ. ಏನು ಚೆನ್ನಾಗಿರೋ ಭೂಪತಿ ರಾವಣ ಭ್ರಾಂತ ರಾವಣ ಅದೇ ಚೆನ್ನಾಗಿರ್ಬಾರ ರಾವಣ ಕಾಯ್ಕೊಂಡ ಭೂಪತಿ ಕಾಣು ಬಂದು ಬರುತ್ತಾಯ್ತು ಹಾ ಅಮ್ಮರ ಮನೆಯಲ್ಲಿ ನನಗೆ ಹೋಗಿರ್ತೀರ ಪತ್ತಿರಲ್ಲ ಬಲ ಬಲ ಜಾಗ್ರತೆಯಿಂದ ಹೋಗಲ ನಗರಕ್ಕೆ ಜೂಡಿಲ್ಲ ತಲುಬಿಡುದಿಲ್ಲ ಅದು ಜಾಗ್ರತೆ ಇದಕ್ಕೆ ಮೇಲೆ ಭೂಪತಿ ರಾವಣ 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 ಕಳಿಸ್ಕೊಂಡ ರಾವಣ ರಾವಣ ಕಳಿಸ್ಕೊಂಡ ರಾವಣ ರಾವಣ ಅರೆ ನಮ್ಮ ಮಗ ಹೆಣ್ಮಕ್ಳ ಕುರಿಮಂಡಲ ಹೆಣ್ಣು ಕರೆಯೋಗ್ಬಿಡ್ತೀವಿ ಮನಸ್ಸಲ್ಲಿ ರಾವಣ ರಾವಣ ಅಕ್ಕಣ್ಣ ಬರ್ಬೇಕ ನಮ್ಮೊಳಗ ನಾನೊಂದು ನಾಟಕವ ಹಾಡಿದೆ ಅದರಾಗ ದೊಡ್ಡ ಪಾತ್ರವ ಮಾಡಿದೆ
ಆಕೆಗೆ ಸಮಾಧಾನವಿಲ್ಲ. ಅದನ್ನು ಮಾಡ್ತಾರಲ್ಲ ತೋರ್ಮನಿ ಚಿಂತೆಯಲ್ಲ, ಚಿಂತೆ ಮಾಡ್ಬೇಡ ಅಂತ ಹೇಳಿ ಸಾಕಾಯ್ತಲ್ಲ. ಎಷ್ಟು ಹೇಳಿದ್ರು ಬಿಡವಲ್ಲ ಆಕಿ ಸೊಲ್ಲ. ಆಕಿ ಬಿಟ್ಟು ನಾನು ಬಂದಿನಲ್ಲ, ಬಂದು ಇವತ್ತು ನಿಮ್ಮ ಹತ್ರ ಸಾರಥಿಯಾಗಿ ಮಾತನಾಡಿದ್ದೀನಲ್ಲ, ಹೇಳಿಕೊಂಡು ಬರ್ಬೇಕು ನಾಮಂಗಿದವಲ್ಲ ಸಾರಥಿ ಭೂಪತಿ. ಊರುಡತನದಿಂದ ನನ್ನಯ್ಯ ನಾಮಾಂಕಿತವನ್ನು ಕೇಳಬೇಕೆಂಬ ಶಕ್ತಿ ನನ್ನಲ್ಲಿ ಬಂದೇ ಮಂದಮತಿ. ಎಲ್ಲ ಸಾರಥಿ ಭೂಪತಿ ಉಪ್ಪೇರಿ ಮರುಮರಿ ಮುಕುಲಹದ ಮರದಿ ಮಪ್ಪಿನ ಕಪ್ಪು ತಗ್ಗಿಸುವ ಮಹೋತ್ಪತಿ ಹಬ್ಬರದಿ ವೀರಭದ್ರೆಯನ್ನಿಟ್ಟರೆ ಯಾವ ದೇವತೆಗಳು ದಿಗ್ಭ್ರಮಣೆಯಿಂದ ತಪ್ಪಿಕೊಂಡರು. ಭೂಪತಿ ಕೋಲನ್ನ ಕೋಪ ರೋಷವೇ ಸತ್ಯ ಮುಗಿಲಿನ ದಡ್ಡಡನಿಲ್ಲೇನುವ ಬೆಳ್ಳೂರಿಯ ರಭಸಕ್ಕೆ ಸೆರಗಿಯಲ್ಲಡಗಿರುವ ಪೂರ್ವನು ಕುಟ್ಟಿದವು ಕುಳಡ್ಡ ಉದುರಿ ಈ ಅಖಂಡ ಚಂದನವು ಭಾವಿಸಿದ ಕುಂಟದಲ್ಲಿರುವ ಆದಿಶೇಷನ ಮುಕುಟಾಗ್ರವು ಚಿರ್ರಂದು ಬರ್ತನೆಯ ದಿಕ್ಕಂಬಾಣವಾದವ ಎಲ್ಲ ಸಾರಥೆ ಭೂಪತಿ ರಾಸ ಅವತ್ತು ಜಗತ್ತಿನೋಳ ಜಟ್ಟಿಸಿದ ಜಗದ್ಗಟ್ಟಿ ವೀರಾರಸದ ಗಟ್ಟಿ ಹತಳ ಬಿದ್ದಳ ಸುತ್ತಳ ಪಾತಾಳ ತಳ ತಾಳ ಲಂಕಾದ್ರಿಯ ಕರ್ತ ವಿಶ್ವಶ್ರವಮ್ಮನ ಪುತ್ರ ಕೈಕೇಶಿಯಮ್ಮನವರ ಗರ್ಭಾಪ್ತಿಯ ಸುಧಾಕರ ಎಲ್ಲ ಸಾರಥೆ ಭೂಪತಿ ತುಂಬಾ ಕರ್ಣ ವಿಭೀಷಣತೆ ಎನ್ನ ತಮ್ಮಂದಿರು ಮಂಡು ಹೋದರಿಗೆ ಎನ್ನಯ ಪಟ್ಟದ ರಾಣಿಯೋ ಬ್ರಹ್ಮನ ಗುಣ ಗಾತ್ರ ಸುರತ ಜಲಧರಿಯ ರುದ್ರ ಪಾಪುರೇ ಸಿಂಹ ಗಾಂಭೀರ್ಯಾದಿ ವಿಕ್ರಮಾನ್ವಿತನಿಗ ಚಕ್ರಗಳೆಲ್ಲ ಪುಣ್ಯಗಳನ್ನು ಸಜಬರಿಯ ಒಲ್ಲೊಡ್ಬೇಗಳ ಇಂಥ ದಿಟ್ಟಾದಿ ದಿಟ್ಟ ದಶಕಂಠ ರಾವಣ ಸೂರ ಬ್ರಹ್ಮನಂದ ಜಂಜನೆಲ್ಲೆಂದು ಜೈಲೂರಿಗೆಲ್ಲ ಒಡೆಸುವಂತವನಾದ ಸಾರಥೆ ಭೂಪತಿ ಹೌದಾ 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 ರಾಸ ಕರ್ಮದ ಪ್ರಾರ್ಥನಾ ಪ್ರಾಸ ಕರ್ಮದ ಬಂಗಾರದಿಂದ ಕಂಗಳಿಸುವ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ಬರೇ ಭಕ್ತಿ ಶ್ರೀ ಭೂಪತಿ ದಡ್ಡಲ್ಲ ಪಟ್ಟವಿಯಂ ಗಿಡ ದೊಡ್ಡಪಟ್ಟು ಇವತ್ತು ಪ್ರಾರ್ಥನಂ ಸಡಗರದಿಂದ ಈ ಸಮಾಂತರಂಗಕ್ಕೆ ಸಂಭ್ರಮತಿ ಬಂದು ಅಂದರೆ ನನ್ನ ವಚನೆಯವ ಪಾಲಿಸಿ ನೀ ಚಂದದಿಂದ ಕೇಳಿದೆಯಾ ಅದೇನು ಕಂಡಗೇನು ರಾಜ ಸಾರಥಿ ಭೂಪತಿ ರಾಮನ ಮಡದಿಗಳಾದ ಸೀತೆಯಂ ತಂದು ಅಶೋಕವನದಲ್ಲಿ ತಿರುವೆನೋ ಆದ ಕಾರಣ ಅವಳ ಪತಿಯಾದ ರಾಮನು ಎನ್ನಯ ಕೂಡ ಯುದ್ಧಕ್ಕೆ ಬಂದಿರುವಂತೆ ಹೌದಾ ತತ್ ಕಾರಣ ಎನ್ನ ಸೈನ್ಯವನ್ನು ಕೂಡಿಕೊಂಡು ಕುಂಭಕರ್ಣ ಮೊದಲಾದವರು ಯುದ್ಧಕ್ಕೆ ಹೋಗಿರುವರು ಈ ಸಂಗತಿಯನ್ನು ಎನ್ನ ಮಂತ್ರಿಯಾದ ಪ್ರಾರ್ಥನನ್ನು ಕೇಳುವ ನಿಮಿತ್ತವಾಗಿ ಬರೋಣವಾಯಿತು ಕಂಡೆಯ ಸಾರಥಿ ಭೂಪತಿ ಮತ್ತೆ ಒಂದೇನು ಸಂಗತಿ ಸಾರಥಿ ಭೂಪತಿ ಮುಕುಲ ಗರ್ಭವ್ಯಾಘ್ರದಂತೆ ಉದ್ಘಟಿಸಿ ಬರುವ ಮೃಗಬಲಾಢ್ಯನಾದ ಚಮತ್ಕೃತಿಯುಳ್ಳ ಎನ್ನ ಮಂತ್ರಿಯಾದ ಪ್ರಾರ್ಥನನ್ನು ಬರೆಯಳುವಂತವನಾದ ಸಾರಥಿ ನಿಮಿತ್ತವಾಗಿ ಭೂಪತಿ
ನನ್ನ ಮುಂದೆ ಬೇಡೋ ರಾಜ ನತಕಲ್ಪ ರಾಜ. ನಾವ ಸಮುದಾಯಕ್ಕೆ ಗಂಡ ಬೇರುಂಡನಂತಪ್ಪುವ ಮಂತ್ರಿಯಾದ ಪ್ರಾರ್ಥನೆ ಅಹೋ ರಾಜಶ್ರೇಷ್ಠ, ನಿನ್ನಮ್ಮಿಲ್ಲಿಗೆ ಕರೆಸಿದ ಕಾರಣವೇನೆಂದರೆ ಅದು ಏನು ರಾಜ? ಅಶೋಕವನದಲ್ಲಿಟ್ಟಿರುವನೋ ಯಾವ ದೇವತೆಗಳಿಗೆ ಸಂಜೇರಿಯನ್ನು ಜಡದ ಕಾಲಪುರೋಸಕ್ಕೆ ಸೇರಿಸಿರುವನೋ ಅವರಿಗೆ ತಕ್ಕ ಶಿಕ್ಷೆಯನ್ನು ಏರ್ಪಾಟು ಮಾಡುವೆಯಾ ಹೇಗೆ ಮಂತ್ರಿ? ಸರ್ವ ಕಾರ್ಯದೋ ನೀನೇ ಸ್ವತಂತ್ರ. ಅಹೋ ಅಹೋ ರಾಜ, ನಮ್ಮ ಸೆರೆಮನೆಯಲ್ಲಿರುವ ದೇವತರಿಗೆ ಸರಿಯಾಗಿ ಅನ್ನವನ್ನು ಕೊಡದೆ ಖಿನ್ನಪಡಿಸುವೆನು. ಇದು ಅಲ್ಲದೆ ಕನ್ನ ಕಳ್ಳರಿಗೆ ಕಬ್ಬಿಣದ ಸರಪಣಿಗಳನ್ನು ಹಾಕಿಸಿ ಅವರಿಗೆ ಮಿತಿ ಮೀರಿದಟ್ಟು ದುಡಿಯುವಂತೆ ಆಜ್ಞಾಪಿಸಿದ್ದೇನೆ. ಹೌದಾ ಮಂತ್ರಿ? ಅದು ಹೇಗೆಂದರೆ ಹೇಗೆ ಮಂತ್ರಿ? ತಮ್ಮ ಕೆಲಸ ತಾವೇ ಮಾಡಬೇಕು, ಅಗ್ನಿಯೋ ಪಾಯಸ ಮಾಡಬೇಕು, ಇನ್ನ ಪಾದ ಮೆಟ್ಟಿಲುಗಳಾಗಿ ಬಿಟ್ಟಿರಬೇಕು. ಮಂತ್ರಿ ಈ ಪ್ರಕಾರ ಎಲ್ಲರಿಗೂ ಸರಿಯಾದ ಕೆಲಸಕ್ಕೆ ಏರ್ಪಾಡು ಮಾಡಿದ್ದೇನೆ ರಾಜ. ಮಹಾಮಂತ್ರಿಯನ್ನು ನಾನು ಎಲ್ಲಿಯೂ ಕಾಣಲಿಲ್ಲ. ಅದರಂತೆಯೇ ಮುಂದಿನ ಆಲೋಚನೆಯನ್ನು ಮಾಡಬೇಕು. ಹೋದ ಕುಂಭಕರ್ಣರ ವರ್ತಮಾನವು ತಿಳಿಯಲಿಲ್ಲ. ಬರುವುದರೊಳಗಾಗಿ ನಾವೀವರು ಸೇರಿ ಅಶೋಕವನಕ್ಕೆ ಹೋಗಿ ಸೀತೆಯ ಸಂಗಡ ಮಾತನಾಡಿ ಅವಳು ಎನ್ನನ್ನು ಒಳ್ಳೆಯ ಮಾತಿನಿಂದ ಅಶೋಕವನಕ್ಕೆ ಹೋಗೋಣ ಮಂತ್ರಿ. ನಿಮ್ಮಿಷ್ಟದಂತ ಆಗದ ಹಾಗೆ ರವಿಪಂಚ
ಎಂದು ಯಾವ ವಿಚಾರವನ್ನು ಹೇಳಿದೆ ನೀನು ಹೋಗುವ ಪಯಣವೆಲ್ಲಿಗೆಂದು ತಿಳಿಸು ಕಾಂತ ಗುಣವಂತ. ಅದೇ ಸುಂದರಿ, ಅಹೋ ಸುಂದರ, ಪಿಂಕದಿಂದ ಮೆರೆಯುವ ಲಂಕಾ ನಗರಕ್ಕೆ ಸಂಖ್ಯೆ ಇಲ್ಲದ ಇಂದಿನ ಜಗಜಿಗಿಸುವ ಶೃಂಗಾರ ರಥಗಳ ಕುಳಿತು ರಾಮನ ಹೆಂಡತಿ ಮಹಾರೂಪವತಿ ನೂತನವಾದ ಸ್ತ್ರೀಯಳನ್ನು ಎಲ್ಲ ವಶವಾಗುವಂತೆ ಮಾಡಲು ಹಾ ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರಿ, ಎಂತಹ ಮಾತನ್ನು ಹೇಳಿದೆ ನೀನು? ತಕ್ಕ ಮಾತನ್ನು ಹೇಳುವ ಕಾಂತೆ. ಅಶೋಕವನಕ್ಕೆ ಹೋಗುವೆನೆಂದು ಹೇಳಿದೀಯಾ? ಹೌದು ಕಾಂತೆ. ನಿನ್ನ ಮಾತನ್ನು ನಾನು ಸರ್ವತ ಒಪ್ಪಲಾರೆನು. ಒಂದೇ ಒಂದೇ ಬಾ. ಅಹೋ ಕಾಂತ, ಅಹೇ ಕಾಂತೆ, ಅಶೋಕವನಕ್ಕೆ ತೆರಳಿ ನೀನು ಮಾಡುವ ಮಹತ್ ಕಾರ್ಯವಾದರೂ ಏನು? ಯಾತಕ್ಕೆ ಸುಂದರಿ? ನೀನು ಅಶೋಕವನಕ್ಕೆ ಹೋಗಿ ಮಾಡುವ ಕಾರ್ಯವಾದರೂ ಏನು? ಸೀತೆಯನ್ನು ಎನ್ನ ವಶವಾಗುವಂತೆ ಮಾಡಲು ತೆರಳುವ ಸುಂದರಿ. ಕಾಂತ, ಕಾಂತೆ, ಹೋಗಬೇಡ. ಯಾತಕ್ಕೆ ಸುಂದರಿ? ಸತಿಯಳ ಮಾತಿಗೆ ಬೆಲೆ ಕೊಡು. ಸತಿಯರ ಬುದ್ಧಿ ಮಾತಿನಂತೆ ನಡೆದವರ ಶ್ರೇಯಸ್ಸು ಯಶಸ್ಸನ್ನು ಅಹೋ ಯೋಗೇಶ್ವರ, ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ಕಾಂತ, ಕಾಂತೆ, ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ಸತಿಯಳ ಮಾತಿಗೆ ಬೆಲೆಯಿಲ್ಲ, ಎಷ್ಟು ಹೇಳಿದರೂ ಫಲವಿಲ್ಲ. ದಶಕಂಠ, ಓ ದಶಕಂಠ, ದಶಕಂಠ, ನೀನು ಕೊಡುವಂತ. ಸತಿಯಳ ಮಾತನ್ನು ಮೀರಿ ನೀನು ಸೀತೆಯ ಕಡೆಗೆ ನಿನ್ನ. ಸತಿಯಳ ಮಾತನ್ನು ಮೀರಿ ನೀನು ಸೀತೆಯ ಕಡೆಗೆ ನಿನ್ನ. ಹೋಗಬೇಡ ಬೇಡುವೆ ಕಾಂತ, ತ್ಯಜಿಸು ನೀನು ನಿನ್ನಯ ಬಂಧ. ಹೋಗಬೇಡ ಬೇಡುವೆ ಕಾಂತ, ತ್ಯಜಿಸು ನೀನು ನಿನ್ನಯ ಬಂಧ. ಎಲ್ಲ ಮಾತನ್ನು ಕೇಳು ಎನ್ನುವೆನು, ಕೇಳು ಎನ್ನ ಮನದಿಂದ. ನೀನು ಎಷ್ಟು ವಿಧವಾಗಿ ಹೇಳಿದರು ನಿನ್ನ ಮಾತನ್ನು ನಾನು ಕೇಳು ಎನ್ನ ಮನದಿಯ. ಪ್ರಾಣೇಶ್ವರ, ಕಾಂತೆ, ಸತಿಯಳ ಮಾತನ್ನು ಕೇಳುವುದಿಲ್ಲವೇ? ನಾನು ಸರ್ವತಾ ಕೇಳುವುದಿಲ್ಲ ಸುಂದರಿ. ಸತಿಯಳ ಮಾತಿಗೆ ಬೆಲೆಯಿಲ್ಲ, ಎಷ್ಟು ಹೇಳಿದರೂ ಫಲವಿಲ್ಲ. ದಶಕಂಠ, ಓ ದಶಕಂಠ, ದಶಕಂಠ, ನೀ ಬಿಡುವಂತ. ಪ್ರಾಣಕಾಂತ, ಕಾಂತೆ, ಅಶೋಕ ವನಕ್ಕೆ ತೆರಳಿ ಸೀತೆಯನ್ನು ತರುವೆನೆಂದು ಹೇಳುತ್ತಿರುವೆಯಲ್ಲ, ಹೌದು ಕಾಂತೆ, ಸೀತೆಯನ್ನು ವಶ ಮಾಡುವೆನೆಂದು ಹೇಳುತ್ತಿರುವೆಯಲ್ಲ ಹೇಳುತ್ತಿರುವನು ಸುಂದರಿ. ಕಾಂತ. ಕಾಂತೆ, ಈ ಮಾತನ್ನು ನಾನು ಸರ್ವತ ಒಪ್ಪಲಾರೆ. ಅದು ಯಾತಕ್ಕೆ ಒಪ್ಪಲಾರೆ ಸುಂದರಿ? ಸತಿಯಳ ಮಾತಿಗೆ ಹೋಗಟ್ಟು ಈ ನಿನ್ನ ಬಂಧವನ್ನು ಬಿಟ್ಟುಬಿಡು. ಎನ್ನ ಮಾತನ್ನ ಕೇಳು ದಶಕಂಠ. ಈ ಮಾತೇ ನಿನಗೆ ವಿಚಿತ್ರವಾದ ಕಂಡ ಕಾಂತ. ಹಾಗೆ ಉಂಟುರಾಜಮುಖಿ ಎನ್ನ ಮೋಹದ ಸಖಿ ಪ್ರಾಣೇಶ್ವರ, ವ್ಯರ್ಥವಾಗಿ ಪರಸ್ತ್ರೀಯರ ಸಂಘವನ್ನು ಬೇಡವೆಂದು ಹೇಳುವೆಯಾ? ಇಂಥ ಮಾತು ನಾನು ಕೇಳುವುದಲ್ಲ ಎನಗೆ ಹಿಂದಿ ಹೇಳುವುದು ಇದವಲ್ಲ. ಇನ್ನೊಮ್ಮಿಲ್ಲಿಗೆ ಕರೆಸಿದವರಾದ ಸುಮ್ಮನೆ ಅಂತಃಪುರಕ್ಕೆ ನಡೆಯುವ ಕಾಮಿನಿ. ಅಹೋ ಲಂಕಾಧೀಶ್ವರ ರಾವಣ, ರಾಣಿಯಾದ ಮಂಡೋದರಿ, ಬಿಟ್ಟು ಬಿಡು ಈ ನಿನ್ನ ಅಶೋಕವನಕ್ಕೆ ನಿನ್ನ ಪ್ರಯಾಣ. ನಾನು ಸರ್ವಥಾ ಬಿಡಲಾರೆ
ಸುಂದರ ಸುಂದರಿ ಕೇಳುವನು ಕೇಳು. ಏನು ಚೆನ್ನಾಗಿ ಹೇಳು. ಇನಿಯ ಎನ್ನ ಜೀವನ ದೊರೆಯ ನೀನು ನಿನ್ನ ಪ್ರೀತಿಯ ಸತಿಯಳ ನುಡಿಯ ಆಲಿದೆಯ ಇನಿಯ ಗಂಗಾಧೀಶ್ವರ ಓ ಪ್ರಾಣೇಶ್ವರ ಎನ್ನಯ ಪಾಲಿಗೆ ನೀ ಪರಮೇಶ್ವರ. ಗಂಗಾಧೀಶ್ವರ ಓ ಪ್ರಾಣೇಶ್ವರ ಎನ್ನಯ ಪಾಲಿಗೆ ನೀ ಪರಮೇಶ್ವರ. ಹೋಗುವ ವಿವರ ತಿಳಿಸಿದೆ ಪ್ರಿಯಕರ. ಹೋಗುವ ವಿವರ ತಿಳಿಸಿದೆ ಪ್ರಿಯಕರ. ಕಳಿಸಲು ಎನ್ನಗೆ ಎಂದು ಬೇಸರ. ಕಳಿಸಲು ಎನ್ನಗೆ ಎಂದು ಬೇಸರ. ಇನಿಯ ಎನ್ನ ಜೀವನ ದೊರೆಯ ನೀನು ನಿನ್ನ ಪ್ರೀತಿಯ ಸತಿಯರ ನುಡಿಯ ಆಲಿದೆಯ. ಪ್ರಾಣೇಶ್ವರಿ ನೀನು ಹೋಗುವ ವಿಚಾರವನ್ನೇನೋ ನನ್ನ ಮುಂದೆ ಹೇಳಿದೆ. ಆದರೆ ಅಶೋಕ ವನಕ್ಕೆ ತೆರಳಿ ಸೀತೆಯನ್ನು ಬಯಸುವುದು ನಿನಗೆ ತರವಾದ ಲಕ್ಷಣವಲ್ಲ ರಾವಣ. ಮಾಡಬೇಡ ನೀ ಅಶೋಕ ವನಕ್ಕೆ ಪ್ರಯಾಣ. ಹಾಗೆ ಕಾಂತೆ ಕಾಂತ ಹೊಳಿತೆಯಲ್ಲ ಈ ಸಾರಥಿ. ಈ ಲೋಕ ಶೂರ ದಶಕಂಠನಾದ ರಾವಣಾಸುರನಿಗೆ ಯಥೋಚಿತ ಈ ಹೆಂಗಸು ನೀತಿಯನ್ನು ಹೇಳುವುದಕ್ಕೆ ಬಂದಿರುವಳು. ಬೆಟ್ಟಕ್ಕೆ ಸುನಕ ಬದರಿ ಒಟ್ಟ ಮುಪ್ಪಿ ಸತ್ತಂತೆ ಈ ಭ್ರಷ್ಟ ಮುಂಡೆಯನ್ನು ರಂಗಿಸುವವರಾರು. ಆ ಎಲೆ ನಾರೇ ಅಹೋ ಪ್ರಿಯ. ಜಟಚಾಚಿಯಳಾದ ಸೀತೆಯ ಮೇಲೆ ನಿನಗೆ ತಕ್ಕೆ ಇಷ್ಟೊಂದು ಕರೀಕರ. ಹಾ ಅವಳ ಪತಿಯಾದ ರಾಮನ ಉನ್ನತ ಟಕ್ಕುತವನ್ನು ಮಾಡಿದನ. ಅಡಿಗಡಿಗೆ ಅವನ ಸದಸ್ಯನ ಮಗನಿಂದೆ ಅಡಗಿದ್ದ ಕೋಪವನ್ನು ತಕ್ಕೆಂದು ಉರಿದು ಬ್ರಹ್ಮನಂದಕ್ಕೆ ಒಗೆಸುವುದು. ಅವನ ಕಡೆಯಿಂದ ಕಷ್ಟಪಟ್ಟಿರುವುದು ನನಗೆ ಗೊತ್ತು. ನನ್ನ ಕರದೋಳ ಆ ರಾಮ ಲಕ್ಷ್ಮಣರು ಸಿಲುಕಿದರೆ
ಪತಿರತೆಯಾದರೇನು ಕಾಂತೆ? ಸೀತೆಯನ್ನು ತಡವಿದರೆ ಬರುವುದು ಕಂಟಕವು. ಋತೇಶ್ವರ, ಎನ್ನ ಹೃದಯೇಶ್ವರಿ, ಈ ನಿನ್ನ ದುಷ್ಟ ಬುದ್ಧಿಯನ್ನು ಮರೆ ಮಾಡಿ ಸೀತೆಯನ್ನು ಒಡ ಹುಟ್ಟಿದ ಸಹೋದರಿ ಎಂದು ಭಾವಿಸಿ ನಿನ್ನ ಪಂಥವನ್ನು ಬಿಟ್ಟು ಬಿಡು ಪ್ರಾಣೇಶ. ತ್ಯಜಿಸು ನಿನ್ನ ಮನದೊಳಗಿರುವ ಆವೇಶ. ಕಾಂತೆ, ಕಾಂತ, ತಾಯಿಯ ಬಂಧನ ಮಾಯ ಕಾರಣ ಸುದ್ದಿಯನ್ನು ಬಾಯಿ ತೆರೆದು ಹೇಳಲಿಕ್ಕೆ ಬಂದೆಯ ಹುಚ್ಚಳೆ, ಹೆಚ್ಚಿಗೆ ಹೇಳಬೇಡ. ಹಾ, ಅವನು ಎನ್ನನ್ನು ಸರ್ವಥಾ ಗೆಲ್ಲುವುದಕ್ಕೆ ಆಗುವುದಿಲ್ಲ. ಅದು ಯಾತಕ್ಕೆಂದರೆ ಅದು ಏತಕ್ಕೆ ಪ್ರಿಯ? ಕೈಲಾಸ ವಾಸನಾದ ವಿಷ್ಣುವಿಗೆ ಒಂದು ಮುಖ, ಸಕಲ ಪಕ್ಷಿಗಳಲ್ಲಿ ಶ್ರೇಷ್ಠನಾದ ಗಂಡ ಬೇರುಂಡನಿಗೆ ಎರಡು ಮುಖ, ಎನ್ನ ತಮ್ಮನಾದ ಸೂರ್ಯನಿಗೆ ಮೂರು ಮುಖ. ಬ್ರಹ್ಮಾಂಡದಲ್ಲಿ ಹಡಗಿರುವ ಸಕಲ ಚರಾಚರ ಜೀವರಾಶಿಗಳನ್ನು ಬಿಡುವ ಸೃಷ್ಟಿಗೆಯುವ ಬ್ರಹ್ಮನಿಗೆ ನಾಲ್ಕು ಮುಖ. ಹಾ, ಅದೇ ಸುಂದರಿ, ಅಹೋ ಸುಂದರ. ಕೈಲಾಸ ವಾಸನಾದ ಪರಮೇಶ್ವರನಿಗೆ ಐದು ಮುಖ, ಹಾ, ತಾರಕಾದಿ ರಾಕ್ಷಸರನ್ನು ಸಂಹರಿಸಿದ ಷಣ್ಮುಖನಿಗೆ ಆರು ಮುಖ, ಹಾ, ಸಕಲ ದೇವತೆಗಳಿಗೆ ಶಿರೋಮಣಿಯಾದ ಸರ್ಪರಾಜನಿಗೆ ಏಳು ಮುಖ, ಹಾ, ಕೃಷ್ಣನನ್ನು ನಷ್ಟಗೊಳಿಸುವ ದುರ್ಗಾದೇವಿಗೆ ಎಂಟು ಮುಖ, ಹಾ, ನಿರ್ಗಮ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಮೊದಲಾದ ನವಗ್ರಹಗಳಿಗೆ 9 ಮುಖ. ಹಾ. ಕಂಡ ರಾವಣಾಸೂರ ಬ್ರಹ್ಮನಿಗೆ 10 ಮುಖ. ಬೇರೆಯವರ ಪರಾಕ್ರಮದ ಬಗ್ಗೆ ಮಾಡಿ ಪ್ರಾಣೇಶ್ವರ, ಶ್ರೀರಾಮನೆಂದರೆ ದೇವತನ ಸ್ವರೂಪನು. ಆತನ ಸತಿಯನ್ನು ಬಯಸುವುದು ನಿನಗೆ ತರವಾದ ಲಕ್ಷಣವಲ್ಲ. ಅದು ಯಾತಕ್ಕೆ ಲಕ್ಷಣವಲ್ಲ? ಕೇಳುವನು ಕೇಳು. ರಾಮನ ದರ್ಶನವು ಪುಣ್ಯದ ಕಾರ್ಯವು, ದರ್ಶನ ಲಭಿಸಿರುವ ನಾವೇ ಧನ್ಯವು. ಋಷಿಗಳಿಗೆ ಸಿಗದ ಭಾಗ್ಯವು, ಋಷಿಗಳಿಗೆ ಸಿಗದ ಭಾಗ್ಯವು, ನಮಗೆ ಲಭಿಸಿದ ಪುಣ್ಯದ ಫಲವು, ನಮಗೆ ಲಭಿಸಿದ ಪುಣ್ಯದ ಫಲವು. ಹಿರಿಯ ಎಲ್ಲ ಜೀವನ ದೊರೆಯ ನೀನು ನಿನ್ನ ಪ್ರೇಮಿಯ ಸತಿಯನ ಹಿತ ನುಡಿಯ ಆದಿಸೆಯ. ಕಾಂತ, ರಾಮನ ದರ್ಶನವು ಪುಣ್ಯದ ಕಾರ್ಯವು, ರಸ ಋಷಿಗಳಿಗೆ ಸಿಗದ ಭಾಗ್ಯವು, ಇಂದು ನಮಗೆ ಲಭಿಸಿದ ಪುಣ್ಯದ ಫಲವು. ಕಾಂತ, ಕಾಂತೆ, ಸದಾ ಶ್ರೀರಾಮನ ಧ್ಯಾನವನ್ನು ಮಾಡಿ ಪಾದ ಸೇವೆ ಮಾಡುತ್ತಾ ಜೀವನವನ್ನು ಸಂಪೂರ್ಣಗೊಳಿಸೋಣ. ಕಾಂತ, ಕಾಂತೆ, ಸೀತಾ ಮಾತೆಯ ಮೇಲೆ ಇರುವ ಮೋಹವನ್ನು ಬಿಟ್ಟು ಬಿಡು ದಶಕಂಠ ರಾವಣ. ಮಾಡಬೇಡ ಸೀತೆಯ ಮೇಲೆ ನಿನ್ನ ಹಗರಣ. ಸಲ್ಲದ ನದಿಗಳನ್ನು ತೆಗೆಯುವ ಈ ನಲ್ಲೆಯನ್ನು ಜಾಗೃತಿಯಿಂದ ಅಶೋಕವನಕ್ಕೆ ರಥವನ್ನು ಬಿಡುವಂತವನಾದ
ಕಂಡ ಮನಸ್ಸಿನಿಂದ ಮಾಲಿನ್ಯೋ ಕಡಲೋ ಕೈಕ ವೀರಲಂ ನಿರ್ಭಯಂಕಿತನಾಗಿ ದೊಂದ ಕಲಕಲಂ ಮುಗಿದು ಬಂದವರು ತಾನೊಂದು ಕೇವ ನೀನು ದಾವಣೆಲೆ ಸೇವಕಾಗಲೇ ದೇವ ನಾಮದಾರಂದರೆ ಲಂಚ ತಿಂಬವನು ಲಂಚ ದ್ರೋಹಿ ಲಂಚ ಬೇಡವನು ಬೀಜನಾಯಿ ಲಂಚ ಕೊಟ್ಟು ಬಿಡುವರು ಸರ್ವತ ಜನ ಬಾಯಿ ಬಾಯಿ ಬಳ್ಳಾರಿ ಬದನೆಕಾಯಿ ಕುಡ್ತೀನಿ ಕುಂಬಳಕಾಯಿ ಇನ್ನೊಬ್ರು ಹೀರೆಕಾಯಿ ದೇಶಕ್ಕೆ ಒಡೆದು ಸಣ್ಣ ತೆಂಗಿನಕಾಯಿ ದೊಡ್ಡದು ಕುಂಬಳಕಾಯಿ ಎಷ್ಟು ಕೈ ಹೊಡೆದು ಅರ್ಪಿತ ಮಾಡ್ಕೊಳ್ಳ ನನ್ನಮ್ಮ ಮಾರಮ್ಮ ತಾಯಿ ಊರಿಗೆ ಬಿಟ್ಟ ಕಲ್ಲವ ಸಾನ ಸಂಸಾರ ದಾಸ ಅಲ್ಲಿ ಮೂಲೆಗೆ ನಿಂತುಕೊಂಡು ನೋಡುವ ನಮ್ಮ ಸ್ವಾತಂತ್ರ್ಯ ಎಂಬ ಅರಸ ಅಂತ ಅರಸನ ಮಗಳಿಗೆ ಅವರ ನಾಲ್ಕು ಬಂದು ತಮ್ಮನ್ನು ಮಾತಾಡಿಸುವ ಸುಂದರ ಸಾರಥಿ ನಾನೆಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಮ್ಮ ನಾನಂಗಿದವ ಸಾರಥಿ ದೇವ ಅಯೋಧ್ಯಾಧಿಪತಿಯಾದ ಅಯೋಧ್ಯಪತಿಯಾದ ದಶರಥ ಮಹಾರಾಜನ ಕೌಶಲ್ಯ ದೇವಿಯ ಗರ್ಭವಿ ಉದ್ಭವಿಸಿದ ಶ್ರೀ ರಾಮಚಂದ್ರನಂದ ಜೈ ಭೈರಿಯನ್ನು ಬಳಸುವಂತ ಸಾರಥಿ ಶ್ರೀರಾಮಚಂದ್ರ ಮಹಾರಾಜರು ತಾವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾದಿರ್ತವೇನು ದೇವ ದಿವ್ಯ ಪ್ರಭಾವ ಈ ಸಾರಥಿ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರಣಗಳನ್ನು ಕೇಳಿದ ಹೌದು ಭಗವತಿ ರಾವಣನೋ ಎನ್ನ ಪಟ್ಟದ ರಾಣಿಗಳಾದ ಸೀತಾದೇವಿಯನ್ನು ನಾವಿಲ್ಲದ ಸಮಯವನ್ನು ಹರಿತ ಆ ವ್ಯರ್ಥದ ಕುಲವನ್ನು ನಾಶ ಮಾಡುವುದಕ್ಕೆ ಇದೇ ತಕ್ಕ ಸಮಯ ಅಂತ ಅರಿತ ಕರ್ಪಿಸೇನ ಸಮೇತರಾಗಿ ಹೊರಡವಾಯಿತು ಕನ್ಯಾ ಸಾರಥಿ ಸಂಗತಿ ಮತ್ತೆ ಮುಂದೇನು ಸಂಗತಿ ನಮ್ಮ ಹರಿಜನಾದ ಲಕ್ಷ್ಮಣ ಮತ್ತು ವಿಭೀಷಣ ಆಂಜನೇಯನನ್ನು ಬರೆಯುವಂತ ನಾನು ಸಾರಥಿ ಹರಿಜಾಗ್ರತೆ ಹಿಂಡು ಭೂತಗಳಿಗೆ ಒಣಬಡಿಸುವ ಮಹಾಪ್ರಚಂಡ ಮಿಕ್ಕಿ ಮೀರಿದ ಕಸರ ಕುಲವೆಲ್ಲ ಮಣ್ಣು ಮಕ್ಕಿಸುವ ವೀರಾದಿ ವೀರ ಇಂತರಣ ಭಯಂಕರ ಮುಂಭಾಗದೋ ನಿಂತು ಮಾತನಾಡಿಸುವ ನೀನು ದಾವಣೆಯೇ ನೆರೆಯ ಸರಿ ದೇವ ನಾಮದಾರಂದರೆ ರಾತ್ರಿಯಲ್ಲಿ ರಾತ್ರಿ ಶಿವರಾತ್ರಿ ರಾತ್ರಿಯಲ್ಲಿ ನವರಾತ್ರಿ ರಾತ್ರಿಯಲ್ಲಿ ಕಟ್ಟದ ರಾತ್ರಿ ರಾತ್ರಿಯಲ್ಲಿ ನವ ದಿನ ಮಲ್ಲಗುವ ರಾತ್ರಿ ಇಂಥ ರಾತ್ರಿಯಲ್ಲಿ ನಿತ್ಯಗಟ್ಟು ತಮ್ಮನ್ನು ಮಾತನಾಡಿಸುವ ಇಟಿಗೆ ಸುಂದರ ಸಾರಥಿ ನಾನವೇನೋ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಕ್ಕಿದವ ಎಳೈ ಸಾರಥಿ ಎಂಬ ಚಾರ ಇದೆ ನೋಡಿ ಇಟಿಗೆ ಎಂಬ ಊರ ಹೌದಾ ಅಲ್ಲಿ ಕಾಣುವುದಿರುವ ಮಾರಮ್ಮ ದೇವಿಯ ಮಹಾಗೋಪುರ ಚಾರ ನಮ್ಮ ದೇವರಾದ ಮೆಹಬೂಬ್ ಸುಬಾನಿ ದಾದನವರಿಗೂ ಹಾಗೂ ನಮ್ಮ ಮನೆ ದೇವರಾದ ಹೊನ್ನುಡುವಲಿ ದಾದನವರಿಗೂ ಮಾಡುವೆನು ಸ್ಥಿರವಾಗಿಯನ್ನೇನು
ಚಾರ ದೇವ, ನನಗೆ ವಿದ್ಯೆ ಕಲಿಸಿಕೊಟ್ಟ ಗುರುಗಳಿಗೆ ಮಾಡುವೆನು ಅನಂತ ಅನಂತ ನಮಸ್ಕಾರ. ಹೌದಾ ಏ ಚಾರ ಭೂಪತಿ, ನನಗೆ ದೈವ ಸ್ವರೂಪಿಯಾದ ಶ್ರೀ ಶ್ರೀ ನಂದಳ್ಳಿ ತಾತನವರಿಗೆ ಹಾಕುವೆನು ಜಾಜಿ ಮಲ್ಲಿಗೆ ಹೂವಿನಾರ. ಹೌದಾ ಸಾರಥಿ ಎಂಬ ಚಾರ ದೇವ, ಇನ್ನು ತಿಳಿಯಲಿಲ್ಲವೇ ಈ ವಿಕ್ರಮನ ನಾಮಾಂಕಿತ ವಿಚಾರ? ಹೌದು ದೇವ, ಇನ್ನು ತಿಳಿಯಲಿಲ್ಲ. ಹಾಗಾದರೆ ಹಿಸ್ತ ಭಾಷೆ ಬಿಟ್ಟು ಕೇಳಿ ಎನ್ನೆಯ ನಾಮಾಂಕಿತ ವಿಚಾರ. ಅದೇನು ಚೆನ್ನಾಗಿ ಭೂಪತಿ. ಈ ಭೂಮಂಡಲದೋ ನಾವೇ ಗಂಡು ಕಲಿ ಎಂದು ಅಂಡೆಲೆದು ಬರುವ ಹಾ ಐತ್ತರ ಎದೆಗುಂಡಿ ಎಂಬಗೆದು ಗಂಡನೆ ಕೊಯ್ಯುವ ಭುಜಗಳೋರ್ಕೊಂಡು ಬಳಿರೇ ವ್ಯಾಘ್ರಂತೆ ಒಗ್ಗಟ್ಟಿಸಿ ಎನ್ನೆದುರಿಗೆ ಬರುವ ರಕ್ತದರಿಗೆ ನಾನೇ ಗಂಡ. ಇಂಥ ಮಹಾಪರಕ್ರಮ ವಿಕ್ರಮ ದಶರಥ ಮಹಾರಾಜನ ಪುತ್ರ ಸೋಮೇತ್ರ ಗರ್ಭಾಬ್ದಿಗೆ ಚಂದ್ರ ಹಾಗ್ರಜನಾದ ಶ್ರೀರಾಮಚಂದ್ರನ ಬೆಂಗಾವಲಿಗೆ ಬಂದ ಬಳಿರೇ ವೀರ ಲಕ್ಷ್ಮಣ ಮಹಾರಾಯ ನೋಡುವರ ಕಣ್ಣಿಗೆ ಬಲುಚಾಯ. ಕಿರೀಟದ ಮೇಲ್ಭಾಗದಲ್ಲಿ ಇರುವುದು ಒಂದು ಮುತ್ತಿನ ತುರಾಯ. ಶ್ರೀರಾಮನ ತಮ್ಮ ಲಕ್ಷ್ಮಣ ಮಹಾರಾಜರು ತಾವಾದರೆ ಇಂದು ಹಂತವರ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದೇವ ಪ್ರಭಾವ ಎಲೈ ಸಾರಥಿ ಹಬಬಬಬ ಗಂಗಾರದಂತೆ ಕಂಗೊಳಿಸುವ ಈ ಸುಂದರವಾದ ಇಟಗಿ ಗ್ರಾಮದ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ಭೂಪತಿ? ಆದ ರಾವಣನ ಚೋರುತನದಿಂದ ನಮ್ಮ ಅಗ್ರಜನಾದ ಶ್ರೀ ರಾಮಚಂದ್ರನ ಸತಿ ಸೀತಾದೇವಿಯನ್ನು ನಾವಿಲ್ಲದ ಸಮಯವನ್ನರಿತು ಕಪಟ ವೇಷದಿಂದ ಭೂಪತಿ, ಕಾರಣ ಅವನ ಕುಲವನ್ನು ನಾಶಗೈಯಬೇಕೆಂದು ಈ ಸಭೆಗೆ ಭರಣವಾಯಿತು. ಸಾರಥಿ ಶ್ರೀ ಜಯರಾಮಗೊಂದು ಸಗದೆ ಭೂಪತಿ ನಿಮ್ಮ ಭೂಪತಿ ಸಾರಥಿ ಪಾತ್ರಕ್ಕೆ 1001 ಬಹುಮಾನ ಪೂರಕ ಮಾಡಿರ್ತಾರೆ. ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ.
ನನ್ನ ಸಾರಥಿ ಪಾತ್ರಕ್ಕೆ 1,100 ರೂಪಾಯಿಯನ್ನು ಬಹುಮಾನ ಪೂರಕ ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಎತ್ತು ಬಂದು ಮಾತನಾಡು ಯುವರಾಪುರ ಮಾವ. ಸಟಕರದಿಂದ ಶ್ರೀ ಜಡಜಾಂಬಕ ಪಾಲ್ಗಡ ವಾಸಿಕ ಉಡುಪತಿ ಜಡಜಾಕ್ಷರಾಯಣ ಹಾಡಿ ವರಿಯರ್ ಮನಸ್ಸೆಂಬ ಭೃಂಗವರಿಲ್ಲಿದೆ. ಈ ಸಭಾ ಮಂದಿರಕ್ಕೆ ಬಂದವರು ಯಾರೆಂದು ಚಂದದಿಂದ ಮಾತಾಡಿದಿರಬೇಡ. ಓಹೋ ದೇವ, ನಾವು ತಾರೆಂದರೆ ಆಕಾಶಕ್ಕೆ ಏಣಿ ಇಲ್ಲ, ಸಮುದ್ರಕ್ಕೆ ಸೇತುವೆ ಇಲ್ಲ, ನನ್ನ ನಿನ್ನ ಸ್ನೇಹಕ್ಕೆ ಕೊನೆ ಇಲ್ಲ. ನೀವು ಸಾರಥಿಯಾಗಿ ಕರೆಸಿದಿರಲ್ಲ, ನಾನು ಅದಕ್ಕಾಗಿ ಬಂದನಲ್ಲ. ಹೇಳಿಕೊಂಡು ಬರಬೇಕು ತಮ್ಮ ನಾಮಂಕಿತವಲ್ಲ. ನಾವುದಾರೆಂದರೆ ನೀವು ದಾರ ದೇವ. ಕಶಪ ಹತಿ ಪುರಧ್ವಾಜನ ಮಿತ್ರ ಗೌತಮ ಜಮದಗ್ತಿ ವೈಶಿಷ್ಟ್ಯನ ಮರಿಸಿದಕ್ಕೆ ಮೊದಲನೆಯಾದ ಕಶಪ ಮಹಾಮುನಿಯ ಜ್ಯೇಷ್ಠ ಮಡದಿಯಾದ ದ್ವಿತೀಯ ದೇವಿಗೆ ತೃತೀಯ ಪುತ್ರನಾದ ವಿಭೂಷಣನಂದು ಜೈ ಬೆಳೆಯುವುದಾದ ವೀರ ವಿಭೀಷಣ ಮಹಾರಾಜರು ತಾವಾದರೆ ಇಂದು ಹಂತವದ ಸಭಾಮಂದಿರಕ್ಕೆ
ಪಾರ್ವತಿ ಪ್ರಸುತನ ಹೆಂಡತಿ ಸುದಂತಿ. ನನ್ನ ಹೆಂಡತಿ ಹೆಸರು ನಂದಿನಿ, ನನ್ನ ಹೆಸರು ಇಟ್ಟಿಗೆ ಶಿವ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕಂತ ಸಾರಥಿ ನಾವು ದಾಟಿದರೆ ನೀವು ನೋಡು ದೇವ. ಶ್ರೀಮತ್ ಪಟುಕರ ಪರವರ ಸುಧಾಕರ ಶ್ರೀರಾಮ ದೇವನ ಸದ್ಭಕ್ತನಾದ ಅಂಗನಾಥಿಗೆ ಚಿರಂಜೀವಿ ಒಂದು ಶ್ರೀರಾಮಚಂದ್ರನ ಕಡೆಯಿಂದ ಆಶೀರ್ವಾದವನ್ನು ಪಡೆದ ಬಲ ಬಲ ಆ ಸಾರಥಿ ಭೂಪತಿ ಮಾರತನ ಮಂತ್ರೋದ್ಭವ ತೀರ ಆಂಜನೇಯನೆಂದು ಈ ಜಗತ್ತೇ ಚಿಡದಲ್ಲಿ ಹುಡುಕೊಂಡು ಜೈಲಲ್ಲಿ ನೋಡಿಸ್ತಾರೆ. ಉಳಿದಲ್ಲಿ ಭೂಪತಿ ಶ್ರೀರಾಮನ ಭಕ್ತ ವೀರ ಆಂಜನೇಯ ಮಹಾರಾಜರು ತಾವಾದರೆ ಬಂಗಾರದಿಂದ ಕಂಗಳಿಸುವ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿಕೋಟಿ ತೇಜ. ಎಲೈ ಸಾರಥಿ ಭೂಪತಿ ಈ ಸುಂದರವಾದ ಸಭಾಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ಆ ಸಾರಥಿ ಭೂಪತಿ ಶ್ರೀರಾಮ ರಿಪು ಕುಲುಪ್ತಾಮ ರಿಪು ವೀರಾಮನೆಂಬ ನಾಮಂಕಿತವನ್ನು ಪಡೆದು ಶ್ರೀರಾಮ ದಕ್ಷಿಣ ಅರ್ಥಕವಾಗಿ ಬರೋಣರಾಯಿತು ಖಂಡಿಯ ಸಾರಥಿ. ಶ್ರೀರಾಮನ ಸಿದ್ಧತೆ ಬೇಕು ಭೂಪತಿ ನಿಮ್ಮ ಬಿಡುಗಡೆಯಾಗಿದ್ದಾರೆ. ಸರಿ ಇಡೀ ಒಂದು ಸಭೆಯವರು ಆಂಜನೇಯ ಪಾತ್ರ ಮಾಡಿದವರಿಗೆ ಸುಂದರವಾದ ಪುಷ್ಪಗಳನ್ನು ನಮೋ ನಮೋ ಆತುರ. ಐಶ್ವರ್ಯ ಮತ್ತು ಬೇಡಕ್ಕೇಳಿ ಹಲಜ. ಚಿರಂಜೀವಾಗಿ ಬಾಳು ವಿಭೀಷಣ, ಭಕ್ತರ ಪೈಕಿ ನೀನೇ ಭೂಷಣ. ವಾಯುಪುತ್ರನಾದ ಧೀರ ಆಂಜನೇಯನೇ ಚಿರಂಜೀವಾಗಿ ಬಾಳ. ಬೇಲೂರು ಬಸಮ್ಮವರ ಶಾಂತಿ ಪಾತ್ರಕ್ಕೆ 101 ಬಹುಮಾನ ಪ್ರಕಾರ ಮಾಡುತ್ತಾರೆ. ಅಹೋ ತಮ್ಮ ಲಕ್ಷ್ಮಣ, ಅಹೋ ಅಣ್ಣ ಶ್ರೀರಾಮಚಂದ್ರ. ಐವತ್ತ ಪಟ್ಟಣದಿಂದ ದಂಡಕಾರುಣ್ಯಕ್ಕೆ ಬರುವ ಕಾಲದ ಅನಂತ ಕಾಲವಾಗಿ ನಾನು ನಿಮಗೆ ಬೇಡವೆಂದರಲ್ಲ. ಅಹೋ ಅನುಜ, ಅಹೋ ಅಗ್ರಜ, ಆ ಕೂಳರ ಚಿಂಚನದ ಬಾಳ ಇರುವುದಂತ ನಾನು ನಿನಗೆ ಹೇಳಲ್ಲ. ಅಹೋ ತಮ್ಮ, ಅಹೋ ಅಣ್ಣ, ಆದರೂ ನಿನಗೋಸ್ಕರವಾಗಿ ಹಣ್ಣ ಆಹಾರಾದಿಗಳನ್ನು ತರುವುದು ನಿತ್ಯ ಕಾಣದೆ ಬಸವಳದು ಅಸತ್ಯವಾದ ಕಷ್ಟಗಳನ್ನು ನಿಗ್ರಹಿಸಿಕೊಂಡು ದುಷ್ಟರ ಸಂಹಾರಕ್ಕಾಗಿ ನೀವು ಬಂದಿರ. ಆ ಹದವನ ಪರಿಪರಿಯ ಬಾಣ ಸೇನೆಗಳಿಂದ ಸೈರಿಸಿಕೊಂಡು ಬರುತ್ತಿರುವೆ. ನಿನ್ನ ಗಾಯವನ್ನು ನೋಡಿ ಏನೆಂದು ಸಹಿಸಲು ಆಹೋ ಅಣ್ಣ ಶ್ರೀರಾಮಚಂದ್ರ, ಆಹೋ ಅಣ್ಣ ಶ್ರೀರಾಮಚಂದ್ರ. ಅಹೋ ತಮ್ಮ, ಹಗಲಿರುಳು ಸೌಖ್ಯವೆಂದರೆ ಹೇಗೆ? ಅದನ್ನು ನೀನೇನು ಹರಿಯದಾತನೇ? ಅಹೋ ಅಗ್ರಜ, ಮರುಳಿಡಿದು ಮನುಷ್ಯರಂತೆ ಮಾತಾಡಿದರೆ ನಾನೇನು ಹೇಳಲೆ? ಸರ್ವ ಹೃದಯವಂತಾರ್ಗತನಾಗಿ ಸಕಲ ವೇದಗಳಿಗೆ ತಿಲಕದವನಾಗಿರುವ ಶ್ರೀರಾಮಚಂದ್ರನೇ, ನಮಗೆ ಬಂದಿದ್ದೆಲ್ಲ ಬರಲಿ ನಿನ್ನ ದಯವಂದರಲ್ಲಿ ಆದ್ರಜ ಆ ಶ್ರೀತಕಲ್ಪಬೋಧ. ಆಹೋ ಅಣ್ಣ ಶ್ರೀರಾಮಚಂದ್ರ, ನಿನ್ನನ್ನು ಮುಚ್ಚಗೊಳಿಸಿದ ಬಲ್ಲಿಯೇ ಆ ಮೂರ್ಖನಾದ ಕುಂಭಕರ್ಣನನ್ನು ಸೀಳಿ ಈ ಗುಂಡಿನಿಗೆ ಕೆಡವಲೆ ಎಂಬಂತ ಮನಸ್ಸ ಆಧುನಿಕರು ತಮ್ಮ ಮಾಡಿ ಎಂತಪ್ಪು ಅಣ್ಣ ರಾಮಚಂದ್ರ. ಓ ತಮ್ಮ, ಎನುಗೆ ನೀನು ಸಮ್ಮುಖವಿರಲು ಕಿಂಚಿತ್ತಾದರೂ ನನಗೆ ಬಂದ ಭಯವೇನೋ? ಆಹೋ ಅಗ್ರಜನೇ, ಬಳಿರೆ ರಕ್ಕಸರನ್ನು ಒಡೆದು
ಲೋಕದಲ್ಲಿ 66 ಕೋಟಿ ರಾಕ್ಷಸರಿಗೆ ಗಂಟಲ ಗಾನಂತೆ ಬರೆಯುವ ಶ್ರೀರಾಮಚಂದ್ರನ ಅನುಜ ಬಳಿರೆ ಲಕ್ಷ್ಮಣನೆಂದು ಎದ್ದು ರಾತ್ಯಕ್ಕೆ ರಾಗುವ ಬೆಳೆದಿನ್ನ ಮನಸ್ಸಿನ ಸಂಶಯವ ಆಹೋ ಆಹೋ ತಮ್ಮ ಲಕ್ಷ್ಮಣ ಆಹೋ ಅಣ್ಣ ಶ್ರೀರಾಮಚಂದ್ರ ನಮ್ಮ ಕುಲದೇವರಾದ ಶ್ರೀರಾಮೇಶ್ವರನ ಅಂತಃಕರಣವಿಟ್ಟು ನಮ್ಮನ್ನು ಎಂದೋ ರಕ್ಷಿಸಲೆಂಬಕ್ಕಿದ್ದೆ ಯಾವ ರೀತಿಯಾದರೂ ಲೋಕ ಕಂಠನಾದ ರಾವಣನನ್ನ ಸಂಹಾರ ಮಾಡಿ ಪ್ರೇಮದ ಮಡದಿಯರಾದ ಸೀತಾದೇವಿಯಲ್ಲ ಕಾಣಬೇಕೆಂದು ಮನಸ್ಸು ಹಾತುರಿತಿರುವುದು ಹರಿದ ರಘುಕುಲಾಧಿಪತಿಯಾದ ಶ್ರೀರಾಮಚಂದ್ರ ನಮ್ಮನ್ನು ಪಾವನ ಮಾಡುವ ಶ್ರೀರಾಮೇಶ್ವರ ಅಂತ ಕರುಣ ನಮ್ಮ ಮೇಲಿರುವ ಪರ್ಯಂತರ ನಿಮಗೆ ಬಂದ ಭಯವೇನೋ ಆಹೋ ಅಗ್ರಜ ಬಳಿರೆ ನಮಗೆ ಎದುರು ಬಂದ ಭಟರನ್ನು ಒಡೆದು ಒಡಲುಂಡಗಳನ್ನು ಚೆಂಡಿನಂತೆ ಆಕಾಶದಲ್ಲಿ ಆರಿಸುವಂತವರು ನಮ್ಮ ಸೈನ್ಯದಲ್ಲಿ ಇರಲಿಕ್ಕಾಗಿ ನನಗೆ ಬಂದ ಭಯವೇನು ಅಣ್ಣ ಸುಗುಣ ಲಾವಣ್ಯ ಶ್ರೀರಾಮಚಂದ್ರನೇ ಈ ಹುಮ್ಮನ ಕುಂಭ ಕರ್ಣ ಡಿಂಬವನ್ನ ಈ ಕುಂಬಿನಿಗೆ ಉಳಿಸಿದವ ಅವನ ದೇಹ ಭೂಭಾಗದಲ್ಲಿ ಏನಾದರೂ ಕಪಿಗಳು ಸಿಕ್ಕು ಬಿದ್ದಿರುವರೋ ಹೇಗೆ ವಿಚಾರ ಮಾಡಿ ನೋಡಿ ಈ ಕುಶಲ ಕುಶಲ ನಮ್ಮ ಸೇನಾನಿಗಳಾದ ಕಡುಗಲಿ ಕಪಿಗಳು ತಮ್ಮ ಯುಕ್ತಿ ಬಲದಿಂದ ದೇಹಾತ ಮಾಡಿಕೊಳ್ಳಿ ಸೈನ್ಯದಲ್ಲಿ ಭರವಸರಾಗಿ ಬಿದ್ದಿರುವ ತಕ್ಷಣ ಸ್ವಾಮಿ ಇಂಥ ಸಂಶಯವನ್ನು ಹಚ್ಚಿಕೊಳ್ಳಬೇಡ ಉಪಾಯದಿಂದ ನಮ್ಮ ಸೇವೆ ಬರಮಾಡಿಕೊಂಡಿದ್ದೇವೆ ಸಜ್ಜನ ಪ್ರೇಮೆ ಆಹೋ ಆಹೋ ಎಲ್ಲ ಯುದ್ಧಗಳಿಂದ ಜ್ಞಾನವಂತನಾದ ಈ ಭೂಷಣನೇ ಶ್ರೀರಾಮಚಂದ್ರನೇ ಹರಿಜನರಾದ ಕುಂಭಕರ್ಣ ಭೂಮಿಗೆ ಹುರುಳಿದ ವರ್ತಮಾನವನ್ನು ಕೇಳಿ ಲಂಕಾಧಿಪತಿಯಾದ ರಾವಣ ಸೀತಾದೇವಿಯನ್ನ ಏನೋ ಮೋಸವೆಯುವುದನ್ನು ಚಿಂತಿಸಿರುವ ಈ ಭೂಷಣ ಇದಕ್ಕೆ ತಕ್ಕ ಉಪಾಯವನ್ನು ಹೇಳೋ ಈ ಕ್ಷಣ ಶ್ರೀರಾಮಚಂದ್ರ ಓ ಆಂಜನೇಯ ಪರ್ವತಕ್ಕೆ ಮಂಜು ಮುಸುಕಿದರೆ ಅದರ ರೂಪ ಮಾರುವುದೇ ಅಹೋ ಶ್ರೀರಾಮಚಂದ್ರ ಓ ಮಾರುತಿ ತಮ್ಮಂತವರು ಹುಟ್ಟ ಮಾತುವ ಕಾಲಕ್ಕೆ ನಮ್ಮಂತವರ ಮುಖ ಕಪ್ಪಗಾಗಲಿಕ್ಕೆ ಕಾರಣವೇನು ಸ್ವಾಮಿ ಸತ್ಯರಾಮನೇ ಮಾರುತಿ ಹಿಂದಿನ ಹಿತ್ತದಲ್ಲಿ ಬಳಿರಿಯ ರಾವಣನ ಹನಿಚನಾದ ಹೋಕಾರಕ್ಕೆ ನಮ್ಮ ಸೈನ್ಯವೆಲ್ಲ ಬೆದರಿ
ಉಪಕಾರವನ್ನು ಮಾಡಿದ ಆತನು ನಮ್ಮನ್ನು ಹೊರಗೆ ಹೊರತನ ಸ್ವಾಮಿ ಸಂಚಿನ ಪ್ರೇಮ ಆಹೋ ನಮ್ಮ ದೇವರಾದ ಶ್ರೀರಾಮೇಶ್ವರ ಅಂತರಿಕ್ಷದಿಂದ ಹಿಡಿದ ನಮ್ಮನ್ನು ರಕ್ಷಿಸುವರ ಈ ನೇತಕ್ಕೆ ಸೋಪ ಮಾಡುವ ಹನುಮಂತನೇ ಮಹಾತ್ಮನೇ. ಅಹೋ ಕೌಶಲ್ಯ ಪುತ್ರನಾದ ಶ್ರೀರಾಮಚಂದ್ರ, ನಾವು ನಿಮ್ಮನ್ನು ಎಡಬಿಡದೆ ಸದಾ ಭಕ್ತಿಯಲ್ಲಿ ನಿಮ್ಮ ದರ್ಶನ ಮಾಡುತ್ತಾ ಸದಾ ಭಕ್ತಿಯಲ್ಲಿ ಅಹೋ ಶ್ರೀರಾಮಚಂದ್ರ, ಅಹೋ ಮಾರುತಿ, ಈಗ ನಿರಂತರ ನಮ್ಮನ್ನು ಬರೆದರೆ ನಮಗೆ ಕಿಂಚಿತ್ತಾದರೂ ಭಯವಲ್ಲ ದೇವ ಜೀವಪ್ರಭ. ಆಹೋ ಮಾರುತನೇ, ಅಹೋ ಶ್ರೀರಾಮಚಂದ್ರ, ಎತ್ತದ ಚಿಂತೆ ಇರಲಿ, ನಿಮ್ಮ ಮಾತೆಯಾದ ಸೀತಾದೇವಿ ಕ್ರಾಂತಿಯು ನನಗೆ ತರುವುದ. ಹೌದು ದೇವ, ಜಾಗೃತಿಯಿಂದ ಅಶೋಕವನಕ್ಕೆ ಹೋಗಿ ನಿಮ್ಮ ಮಾತೆಯಾದ ಸೀತಾದೇವಿ ಕುಶಲವಾರ್ತೆಯನ್ನು ತಿಳಿದುಕೊಂಡು ಬರುವಂತ ನಾನು ಮಾಡುತ್ತೇನೆ. ಅಹೋ ಶ್ರೀರಾಮಚಂದ್ರ, ನಿಮ್ಮ ಆಜ್ಞೆಯ ಪ್ರಕಾರ ಸೈನ್ಯವನ್ನು ಮುಂತಾದ ಕಪಿ ಸೈನ್ಯವನ್ನು ಕಟ್ಟಿಕೊಂಡು ಮಾತೆಯಾದ ಸೀತಾದೇವಿಯ ಬಳಿಗೆ ಹೋಗುತ್ತೇವೆ. ಅಪ್ಪಣೆಯನ್ನು ಕೊಡು ಶ್ರೀರಾಮಚಂದ್ರ. ಹೋಗಿ ಬರುವಂತ ನಾನು ಮಾಡುತ್ತೇನೆ. ಜಾಗೃತಿಯಿಂದ ಅಶೋಕವನಕ್ಕೆ ಹೋಗೋಣ ಮನೆ ಸಾರಥಿ ಛತ್ರಪತಿ ಭೂಪತಿ. ನನ್ನ ಸಾರಥಿ ಪಾತ್ರಕ್ಕೆ 101 ಬಹುಮಾನ ಪುರಸ್ಕಾರ ಮಾಡುತ್ತಾರೆ. ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸಿದ್ದೇನೆ. ರಾಮಸಾಗರ ಶಿವಣ್ಣನವರು ನನ್ನ ಸಾರಥಿ ಪಾತ್ರಕ್ಕೆ 201 ಬಹುಮಾನ ಪುರಸ್ಕಾರ ಮಾಡುತ್ತಾರೆ. ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಹರಿಜನ ಕೆಂಚಪ್ಪಣ್ಣನವರು ಈ ಸಂಘದ ಪರವಾಗಿ 501 ಬಹುಮಾನ ಪುರಸ್ಕಾರ ಮಾಡುತ್ತಾರೆ. ಈ ಆಟದ ಮ್ಯಾನೇಜರ್ ಅದ ಅವರು ಬಂದು ಸ್ವೀಕರಿಸಬೇಕಾಯ್ತು ಮಲ್ಲಿನಂತೆ. ತನಯಲಾದ ಸೀತೆಯಿದ್ದಲ್ಲಿಗೆ ರಥವನ್ನು ಬಿಡುವಂತವನಾಗ ಸೂತಾಸುರಗುಣಪಟ್ಟಾಗ ಹಾಗೆ ನೀರಜಾಕ್ಷಿಯಳಾದ ಸೀತಾ ಬಂಗಾರದ ಕಳಸದ ಕನ್ನಡಿಯಲ್ಲಿರುವ ಈ ನಿನ್ನದಲ್ಲ, ಹಸಿರುತ್ತ ಬಳ್ಳಿಯಲ್ಲಿರುವ ಈ ನಿನ್ನ ನಡಿಗೆಯೋ ಹೊಳೆಂದೆಯಲ್ಲ ಈ ಸಾರಥಿ. ಅಶ್ವಿನಿ ನಕ್ಷತ್ರದಿಂದ ಮಿಂಚುತ್ತಿರುವ ಇವಳ ಕಣ್ಣಿನ ನೋಟಕ್ಕೆ ನಾನು ಮರುಳಾಗಿರುವೆ. ಎಲ್ಲ ಸಾರಥಿ ಭೂಮತಿ ಮುತ್ತಿನ ಗೊಂಚಲಿನಂತಿರುವ ಮಿಂಚುತ್ತಿರುವ ಇವಳ ಸಣ್ಣನೆಯ ನಟವನ್ನು ಕಂಡು ಎಲ್ಲ ಚಿತ್ತವು ಎತ್ತಲು ತಿಳಿಸಿದೆ. ಹಾಗೆ ಸೀತಾಮಣಿ ಮೃದುವಾದ ನಿನ್ನ ಶರೀರದ ಲಾವಣ್ಯವನ್ನು ಕಂಡು ಎಲ್ಲ ಮನಸ್ಸು ಹಾಕಲಿರುತ್ತದೆ. ನಿನ್ನ ಅಂಗ ಸಂಘಕ್ಕೆ ನಾನು ಕಾಮಪ್ರಾಪ್ತಿ ಶಾಂತಿ ಮಾಡದ ಸಕ ಪರಿಮರಿಯಿಂದ ಎಂಬ ರತಿ ಮಂದಿರಕ್ಕೆ ಬಂದು ಮೋರಿಯಂ ತೋರಿ ಅದರ ಅಮೃತವೆಂಬ ಸುಖರಸವಂ ಬೀರಿ ಎನ್ನನ್ನು ಆನಂದ ಸಾಗರಕ್ಕೆ ಬಿಡಿಸ ಮಾಡಿ
ಆಹೋ ಅಣ್ಣಯ್ಯ, ಹಾಗೆ ಸೀತಾಮಣಿಯೇ ಎನ್ನ ಪತಿಯ ಮಾಡಿದ ಅಪರಾಧಕ್ಕೆ ನನ್ನನ್ನು ಈ ರೀತಿ ಕದ್ದು ತರುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನಿನ್ನನ್ನು ಕದ್ದು ತಂದರೆ ನಿನ್ನ ಗಂಡನಾದ ಬಂಡ ರಾಮನಿಗೆ ಸತ್ಯ ಸತ್ಯ ಆಗುವುದು. ಆಹೋ ಅಣ್ಣಯ್ಯ, ಹಾಗೆ ಸೀತಾಮಣಿಯೇ ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಹೇಳು. ಯಾತಕ್ಕಾಗಿ ಎನ್ನನ್ನು ಕದ್ದು ತಂದ್ರೆ ಎಂದು ಕೇಳುತ್ತಿರುವೆನು. ನಿನ್ನನ್ನು ನಾನು ಮೋಹಿಸಿದೆವನು ಸುಂದರಿ. ಎನ್ನನ್ನು ಮೋಹಿಸಿರುವೆಯಾ? ಹೌದು ಸುಂದರಿ. ಎನ್ನನ್ನು ಮೋಹಿಸುವುದು ನಿನಗೆ ತಪ್ಪಾಗಿ ತೋರುವುದಿಲ್ಲವೇ? ಅದು ಯಾತಕ್ಕೆ ತಪ್ಪಾಗಿ ತೋರುವುದು ಸುಂದರಿ? ಕಪಟ ವೇಷವನ್ನು ಧರಿಸಿ ನನ್ನನ್ನು ಕದ್ದು ತಂದು ಈ ರೀತಿ ಅಶೋಕವನದಲ್ಲಿ ಇರುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ರಾವಣ. ಬಿಟ್ಟು ಬಿಡುವುದಿಲ್ಲ ದುರ್ಗುಣ. ನಿಮ್ಮೆ ಹಲ್ಲಿನ ಮೈ ಬಣ್ಣದ ಹೆಣ್ಣೆ. ಆಹೋ ಅಣ್ಣಯ್ಯ, ನಿನ್ನ ಮೋಹವೆಂಬ ಪಾಶದ ಜಾಲಗಾರನು ಬೀಸಿದ ಮೀನಿನ ಮಲೆಯೊಳಗೆ ಮೀನುಗಳು ಸಿಕ್ಕಿಬಿದ್ದ ಹಾಗೆ ಎಲ್ಲ ಮನಸ್ಸು ಎಲೆಯ ಸುಂದರಿಯೇ. ಆಹೋ ಅಣ್ಣಯ್ಯ, ಸಂಪೂರ್ಣವಾದ ಆಲಿಂಗವನ್ನು ನನ್ನ ಮನಾನಂದಗೊಳಿಸ. ಎನ್ನ ರೂಪವನ್ನು ಕಂಡ ಮನ್ಮಥನ ಮನವು ಆತರಿಯುತ್ತದೆ. ಎಲ್ಲೋ ಕರುಣಾವಿಟ್ಟು ಸುರನಾನಂದ ಪಟ್ಟು ಎಲ್ಲನ್ನು ಸಂತೋಷಪಡಿಸ ರಾಮನ ಸತಿ. ಆಹೋ ಅಣ್ಣಯ್ಯ, ಅದೇ ಸೀತಾಮಣಿ. ಎನ್ನನ್ನು ಬಯಸುವುದು ನಿನಗೆ ಕೇಳು ತರುವುದು. ಬೇಟೆ ಬಂದರ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ನಾನು ಬಿಡುವುದಿಲ್ಲ. ಕೇಳು ಬಂದ ಮೇಲೆ ನನ್ನನ್ನು ತೆಗೆದುಕೊಂಡು ನೀನೇನು ಮಾಡಲೇ? ನನ್ನ ಅರಮನೆಗೆ ಎತ್ತಿಕೊಂಡು ಹೋಗುವ. ನನ್ನನ್ನು ಎತ್ತಿಕೊಂಡು ಹೋಗಲು ನಾನೇನು ಗೊಂಬೆ ಅಲ್ಲ. ಗೊಂಬೆಯಾದರೇನು ನಿನ್ನನ್ನು ಕಾಪಾಡುವುದಕ್ಕೆ ರಾಮನು ಇಲ್ಲಿಲ್ಲ. ಓ ಮೂರ್ಖನೇ, ಎಲೆ ದುಷ್ಟನೇ, ಓ ದುಷ್ಟನೇ, ಎಲೆ ದುಷ್ಟನೇ, ಓ ದುರ್ಮಾರ್ಗನೇ, ಎಲೆ ದುಷ್ಟನೇ. ನನ್ನನ್ನು ಎತ್ತುಕೊಂಡು ಹೋಗುವುದೆಂದು ಹೇಳಿದೆಯಲ್ಲ. ಸಹಜವಾಗಿ ಹೇಳುವನ. ನನ್ನನ್ನು ಮುಟ್ಟುವುದರಲ್ಲಿ ನನ್ನ ನೆರಳನ್ನು ಸೋಕಿದರೆ ನೀನು ಸುಟ್ಟು ಬೂದಿಯಾಗಿ ಹೋಗುವೆಂದು ತಿಳಿ. ಮೋದಿಯಾಗಿ ಹೋದರೂ ಚಿಂತೆ ಇಲ್ಲ, ನಿನ್ನನ್ನು ಮಾತ್ರ ನಾನು ಬಿಡುವುದಿಲ್ಲ. ಓ ಮೂರ್ಖ, ಎಲೆ ಮೂರ್ಖ.
ಎಂಬಂತೆ ಅಹೇ ಕಾಂತೆ. ಇದರ ತಾತ್ಪರ್ಯವೇನೆಂದರೆ ಮನುಷ್ಯನ ದಾರಿ ನಡೆಯದ ಹಾಗೆ ಮುಪ್ಪಾಗುವನು, ಕುದುರೆಯು ಸವಾರಿ ಮಾಡದ ಹಾಗೆ ಕೆಟ್ಟಿದರೆ ಮುಪ್ಪಾಗುವುದು. ಪುರುಷನಿಲ್ಲದ ಸ್ತ್ರೀಯು ಕಾಮತಾಪದಿಂದ ದಿನೇ ದಿನೇ ಕ್ಷೀಣ ಹೊಂದುವಳು, ಮೇಲೆ ಜಾರತ್ವ ಹೊಂದುವಳು. ನಿತ್ಯವೂ ಬಿಸಿಲಿನಲ್ಲಿದ್ದ ವಸ್ತ್ರವು ಬೇಗನೆ ಹರಿದು ಹೋಗುವುದು. ಆದ ಕಾರಣ ಪರ ಪುರುಷರ ಸಂಘವಿಲ್ಲದೆ ನಿನ್ನ ತರುಣ ಮತನವು ಕೆಟ್ಟ ಶರೀರವು ಕುಸಿತವಾಗಿ ವ್ಯರ್ಥವಾಗಿ ಆಯುಷ್ಯ ಕಳೆದುಕೊಂಡರಿಲ್ಲ. ವ್ಯರ್ಥವಾಗಿ ಆಯುಷ್ಯ ಕಳೆದುಕೊಂಡ ಶರೀರವು ಕುಸಿತವಾಗಿ ಪಾಪಕ್ಕೆ ಗುರಿಯಾಗಿ ನಾರಿ ಎಲ್ಲ ಏನೋ ಹದಮನೆ, ಏನೇ ಹದಮಳೆ, ಏನೋ ದುಷ್ಟ ದುರ್ಮಾರ್ಗನೆ, ಏನೇ ದುಷ್ಟ ದುರ್ಮಾರ್ಗ. ನಿನಗೆ ಒಂದು ಸಾರಿ ಹೇಳಿದ್ರೆ ಅರ್ಥವಾಗುವುದಿಲ್ಲವೇ? ನನಗೆ ಸರ್ವತ ಅರ್ಥವಾಗುವುದಿಲ್ಲ ಸುಂದರಿ. ಪರನಾರೆಯನ್ನು ಬಯಸಬೇಡ, ಮೃತ್ಯುದೇವಿಗೆ ಗುರಿಯಾಗಬೇಡ. ಗುರಿಯಾದರೂ ಚಿಂತೆ ಇಲ್ಲ, ನಿನ್ನಂತ ಸುಂದರಿಗಳನ್ನು ಮಾತ್ರ ಬಿಡುವುದಿಲ್ಲವೇ? ಸರ್ವತ ಬಿಡುವುದಿಲ್ಲ ಸುಂದರಿ. ಹೇಳುವಿನ ಕೇಳು. ಅದು ಏನು ಚೆನ್ನಾಗಿ ಹೇಳು. ನಾನು ಸರ್ವತ ಅರ್ಥ ಮಾಡಿಕೊಳ್ಳುವುದಿಲ್ಲ ಸುಂದರಿ. ಪರರ ನಾರಿಯನ್ನು ಬಯಸಿದ ಇಂದ್ರನ ಗತಿ ಏನಾಯ್ತು? ಚಂದ್ರನಿಗೆ ಎಂಥ ಸ್ಥಿತಿ ಬಂದು ಒದಗಿತು. ಇದನ್ನು ಹರಿದುಕೊಂಡು ಹೆಣ್ಣನ್ನು ನೀನು ಸರ್ವತ ಬಯಸಬೇಡ ಕೂಡ. ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಹೇ ಸೀತಾ, ನಾನು ಹೇಳುವ ಮಾತ ಏನದು? ಅಮರಾಧಿಪರ ಸುದ್ದಿಯನ್ನು ಹೇಳುವೆಯ, ಅವರಂತೆ ಕಳ್ಳತನದಿಂದ ಹೋಗಿಸುವವನನ್ನು ತಿಳಿಯ. ಹಲವು ತರದ ಕಳ್ಳತರದ ಗೋಷ್ಠಿ ಏನು ತೀವ್ರವಾಗಿ ಎನ್ನ ಮುಖವನ್ನಿಟ್ಟು ತುಂಬಿಸಿದಾಡ ಲಿಂಗವನ್ನು ಕೈದು ಅದರ ಅಮೃತವನ್ನು ಸವಿದು ಸುಖಿಸೋಣ ಬಾಜಾಳೆ. ನಿನ್ನನ್ನು ಬಿಟ್ಟು ನಾ ಅನ್ನವನ್ನು ಬಯಸಲಾರೆ. ಈ ನನ್ನ ಜನ್ಮ ಸುಖವು ಸ್ವಾತಿ ಉದಕವನ್ನು ಬಯಸಿ ಅನ್ನ ಜಲವನ್ನು ಅನ್ನಪಾನ ಮಾಡಿದ ಹಾಗೆ ಆಗುವುದು. ಆದ ಕಾರಣ ನೀ ಎನ್ನೋ ಮನಸ್ಸಿದ ನಿನ್ನನ್ನ ಕರವಟ್ಟಿ ಬೇಡಿಕೊಳ್ಳುವೆನು. ಎನ್ನ ಪಟ್ಟದ ರಾಣಿಯಾದ ಮಂಡೋದರಿಯನ್ನು ನಿನ್ನ ದಾಸಿಯನ್ನಾಗಿ ಮಾಡಿಬಿಡುವುದು ಸುತ್ತನೆ. ಎನ್ನೋ ಕರುಣ ಬಿಟ್ಟು ರಾವಣನ ಮಂದಿರಕ್ಕೆ ನೆನೆದಿದೆಯೇ ಕಾಮಸಮದ ಸಿರಿವಂತೆ. ಎಲ್ಲೋ ಮೂರ್ಖ, ನಿನ್ನ ಪಟ್ಟದ ರಾಣಿಯನ್ನು ನಿನ್ನ ದಾಸಿಯನ್ನಾಗಿ ಮಾಡುವೆಯಾ? ಸಹಜವಾಗಿ ಮಾಡುವೆನು ಸುಂದರಿ. ಇಲ್ಲ ಸಲ್ಲದ ಆಸೆಯನ್ನು ತೋರಿದರೆ ನಾನು ನಿನಗೆ ಒಲಿಯುವೆ ಎಂದು ತಿಳಿದುಕೊಂಡಿರುವೆಯಾ? ಒಲಿಯಲೇಬೇಕು ಸುಂದರಿ. ಒಲಿಯುವುದಿಲ್ಲ, ಒದೆಯುವೆನು. ಒಂದು ಹೆಣ್ಣಿನ ಮುಂದೆ ಬಂದು ನಿಂತು ಈ ರೀತಿ ಹಾರಾಡಿದರೆ ನಿನ್ನ ಪೌರುಷನ ಬಲ್ಲಿರುವೆ. ನಿನ್ನ ಗಂಡನಾದ ಬಂಡ ರಾಮನ ವಿಷ್ಣುವಿನ ಅವತಾರದಲ್ಲಿ ಜಲಂಧರನ ಹೆಂಡತಿಯಳಾದ ವೃದ್ಧೆಗೆ ಮನಸ್ಸವಲ್ಲವೇ ಸುಂದರಿ? ಅವನು ಮಾಡಿದ ತಪ್ಪು, ನಾನು ಮಾಡಿದ ತಪ್ಪೇ.
ದುಷ್ಟನಾದ ರಾವಣಾಸುರನ ಬಿಡುವನೇ ಬಿಟ್ಟು ಮುಂದಕ್ಕೆ ಅಡಿಯಿಡುವರೆ. ಬಾಪು ಬಾಪುರೆ ನಿನ್ನ ಗಂಡನ ವೃಂದವಂ ಚಂದಾಡಿ ಗಂಡಗರನ ಆಲಯಕ್ಕೆ ಕಳುಹಿಸಿ ನೋಡು. ಸುಮ್ಮನೆ ನಿನ್ನ ಹಠವನ್ನು ಬಿಡು, ನಾವೀ ಇಡಿಯನ್ನ ಅಂತಃಪುರಕ್ಕೆ ದಾರೆ. ಎಲ್ಲೋ ಮೂರ್ಖ, ಎಲೆ ಮೂಡಲೆ, ಎಲ್ಲೋ ಅದಮ್ಮ, ಎಲೆ ಹದಮ, ಎಲ್ಲ ದುಷ್ಟ ದುರ್ಮಾರ್ಗನೆ, ಎಲೆ ದುಷ್ಟ ದುರ್ಮಾರ್ಗ. ಹೇಳುವಿನ ಕೇಳು. ಮತ್ತು ಏನು ಚೆನ್ನಾಗಿ ಹೇಳು. ನಿನ್ನನ್ನು ಚೆನ್ನಿನಿಂದ ಆಕಾಶ ಮಂಡಲಕ್ಕೆ ಹಾರಿಸದಿದ್ದರೆ ರಾಕ್ಷಸಾಧಿಪತಿ ರಾವಣಾಸುರ ನಮ್ಮ ಎದುರಿನಲ್ಲಿ ನಾರಿ. ಹೌದು ಕಾಂತೆ, ನನ್ನನ್ನು ಕೆಣಕಬೇಡ, ಬುತ್ತಿರೇವಿಗೆ ಗುರಿಯಾಗಬೇಡ ಎಂದು ಹೇಳುತ್ತಿರುವೆನು. ನಿನ್ನನ್ನು ಕಾಪಾಡುವುದಕ್ಕೆ ಇಲ್ಲಿಗೆ ಯಾರು ಬರುವರು ಸುಂದರಿ? ಯಾರು ಬರುವರೆಂದು ಕಾದು ನೋಡು, ನಿನಗೆ ಗೊತ್ತಾಗುವುದು. ಅದು ಈಗಲೇ ಗೊತ್ತಾಗಲಿ ಸುಂದರಿ. ರಾಕ್ಷಸನೇ ಬಿಡು ನೀ ಸಹಜವಾಗಿ ತಿಳಿದುಕೊಂಡಿರುವನು ಸುಂದರಿ. ಸಹಜವಾಗಿ ಬರುವನು, ನಿನ್ನ ಶಿರವನ್ನು ಹಾರಿಸುವನು, ನನ್ನನ್ನು ಕರೆದೊಯ್ಯುವನು. ಸ್ವಲ್ಪ ತಾಳು. ಬರೋವರೆಗೂ ನೀನು ಸ್ವಲ್ಪ ಶಾಂತವಾಗಿರು. ಶಾಂತವಾಗಿಯೇ ಇರುವೆನು ಸುಂದರಿ. ನೀನೇ ಗೋಳಾಡುತ್ತಿರುವೆ. ನೀನ್ ಈ ರೀತಿ ನನ್ನನ್ನು ಪರಿಪರಿಯಾಗಿ ಗೋಳಾಡಿಸುತ್ತಿರುವೆಲ್ಲ, ಅದಕ್ಕಾಗಿ ಗೋಳಾಡುತ್ತಿರುವೆನು. ನೀಚ ಮಾನವೀಯರಾದ ಜಾನಕಿ, ಎಲ್ಲೋ ಮೂರ್ಖ, ಕೆಲಸಕ್ಕೆ ಬಾರದ ಮಾತುಗಳನ್ನಾಡಿ ಎನ್ನನ್ನು ಸಿಟ್ಟಿಗೆ ಬಿಸುವೆಯಾ? ಮಾತುಗಳನ್ನು ಕೇಳಿದೆಯಾ? ಕಂಠನಾದ ಬಂಡ ರಾಮನು ಎನ್ನನ್ನು ಕಂಠದ ಖಂಡಿಸುವನಂತ ಹೇಳುವವನಲ್ಲ. ಅವನು ಅಂತ ಮಹಾಪರಾಕ್ರಮಿಯಾಗಿದ್ದರೆ ಘೋರಾರಣ್ಯದಲ್ಲಿ ಓರ್ವಳನ್ನೇ ಯಾತಕ್ಕೆ ಬಿಟ್ಟು ಹೋಗಿದ್ದರ? ಹೌದಾ?
ಬೇಕೋ ಎಲ್ಲ ಮುಂದೆ ನಿನ್ನ ಗಟ್ಟನಾದ ಬಂಟ ರಾಮನ ಜಪವನ್ನು ಬಚ್ಚಬೇಡ ನಾರಿ. ಅಣ್ಣಯ್ಯ, ಯಾಕೆ ಸೀತಾಮಣಿ? ನಾನು ಎಷ್ಟು ಬೇಡಿಕೊಂಡರೂ ಸಹ ನಿನ್ನ ಹಠವನ್ನು ಬಿಡದೆ ಹೋದೆಯ? ನಾನು ಸರ್ವತಾ ನನ್ನ ಆಟವನ್ನು ಬಿಡುವುದಿಲ್ಲ ಸುಂದರಿ. ನನ್ನನ್ನು ಈ ರೀತಿ ಪರಿಪರಿಯಾಗಿ ಗೋಳಾಡಿಸಿದರೆ ನಿನಗೆ ಬರದ ಲಾಭವಾದರೂ ಏನು ಅಣ್ಣಯ್ಯ? ನಿನ್ನನ್ನು ಕೂಡಿಗಳು ಕೂಡಿರುವ ನಮ್ಮ ಸಂಸಾರ ಬದುಕಿಸುವುದು ಸುಂದರಿ. ನನ್ನ ಜೀವನಕ್ಕೆ ಅದೇ ಸಾಕು. ಅಣ್ಣಯ್ಯ, ಅದೇ ಸೀತಾಮಣಿ. ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ಅಯ್ಯೋ ದೈವವೇ, ನೀನು ಯಾವ ನ್ಯಾಯವೇ? ಅಯ್ಯೋ ದೈವವೇ, ನೀನು ಯಾವ ನ್ಯಾಯವೇ? ಪರಮ ಪತಿರತಿಯನ್ನ ನುಡಿಸಿದ ರಾಮನಿಂದಲೇ ಆಗುವುದಾತೆ. ಪರಮ ಪತಿರತಿಯನ್ನ ನುಡಿಸಿದ ರಾಮನಿಂದಲೇ ಆಗುವುದಾತೆ. ನೀನ ಕುಲದ ಅಯ್ಯೋ ಶಿವ ಶಿವ, ಈ ಹೆಣ್ಣು ಜನ್ಮವು ಯಾತಕ್ಕಾಗಿ ಆ ಶಿವನು ಸೃಷ್ಟಿಸಿದನೇ ಏನೋ? ಈ ಎದೆಗಿಂತ ಒಂದು ಸ್ವಾನ ಜನ್ಮವೇ ಎಷ್ಟೋ ಈಸಿಯಾಗಿ ತೋರುತ್ತಿರುವುದು. ಈ ಬಂಧನದಿಂದ ನನ್ನನ್ನು ರಕ್ಷಣೆ ಮಾಡುವವರು ಯಾರು? ಶಂಕರ ಗೌರೀವರ. ಮಂಡೋದರಿ ಯಮನಕ್ಕವರು ಈ ಬಯಲಾಟ ಸಂಘಕ್ಕೆ 501 ಬಹುಮಾನ ಪ್ರಕಾರ ಮಾಡುತ್ತಾರೆ. ಅಹೋ ಪ್ರಾಣೇಶ್ವರ, ಹೇ ಎನ್ನ ಪ್ರಾಣೇಶ್ವರಿ. ಅಂದು ನಾನು ಹೇಳಿದ ಮಾತೇನು? ಇಂದು ನೀನು ನಡೆದುಕೊಳ್ಳುತ್ತಿರುವ ರೀತಿಯಾದರೂ ಏನು? ಅದು ಏನು ಸುಂದರಿ? ಕಾಂತ, ಕಾಂತೆ. ಪರಮ ಪತಿರತೆಯಾದ ಸೀತಾ ಮಾತೆಯ ಮೇಲಿರುವ ಮೋಹವನ್ನು ತ್ಯಜಿಸು ಎಂದು ನಾನು ಹೇಳಿರಲಿಲ್ಲವೇ? ಅವಳ ಅಂದ ಚಂದಕ್ಕೆ ನಾನು ಮರಳಾಗಿರುವೆನು ಸುಂದರಿ. ಕಾಂತ, ಕಾಂತೆ. ಪರಸ್ತ್ರೀಯರನ್ನು ಈ ರೀತಿ ಮೋಹದಿಂದ ಮಾತನಾಡಿಸುವುದನ್ನು ಬಿಟ್ಟು ಒಳ್ಳೆಯ ಮನಸ್ಸಿನಿಂದ, ಸ್ವಚ್ಛ ಮನಸ್ಸಿನಿಂದ ಮಾತನಾಡಿಸಬೇಕು. ಪರಸ್ತ್ರೀಯರನ್ನು ಕೂಡುವುದರಿಂದಲೇ ನನಗೆ ಪರಮಾನಂದ ದೊರೆಯುವುದು ಸುಂದರಿ. ಕಾಂತ, ಕಾಂತೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ. ಇಷ್ಟೊಂದು ತುಚ್ಛ ಮನಸ್ಸಿಂದ ಮಾತನಾಡಿದರೆ ಮುಂದೊಂದು ದಿನ ನೀನು ಅಪಕೀರ್ತಿಗೆ ಗುರಿಯಾಗಬೇಕಾಗುತ್ತದೆ. ಅಪಕೀರ್ತಿಗೆ ನಾನು ಬಲಿಯಾದರೂ ಚಿಂತೆಯಿಲ್ಲ. ಆ ಚಿಂತೆಯನ್ನು ಮಾತ್ರ ಕಾಂತ, ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ಲಂಕಗೆ ಮಹಾರಾಜನೇ ನೀನು ಕೇಳುವೆನು ಯೋಚನೆ. ಲಂಕಗೆ ಮಹಾರಾಜನೇ
ಪರಮೇಶ್ವರ, ಎನ್ನ ಹೃದಯೇಶ್ವರಿ, ಲಂಕಕ್ಕೆ ಮಹಾರಾಜ ನೆನೆಸಿಕೊಂಡ ನೀನು ಇಂಥ ಕೆಟ್ಟ ಕಾರ್ಯವನ್ನು ಮಾಡುವುದು ನಿನಗೆ ಸಮ್ಮತವಾದ ಲಕ್ಷಣವಲ್ಲ. ಸಮ್ಮತವಲ್ಲವುದಕ್ಕೆ ಕಾರಣವಾದರೂ ಏನು ಕಾಂತೆ? ಹೃದಯೇಶ್ವರ, ನನ್ನ ಹೃದಯೇಶ್ವರಿ, ರಾಮನ ಸತಿಯು ಮಹಾಪತಿರತೆಯು. ಅವಳು ಪತಿರತೆಗಳಾದರೇನು, ನಾನು ಮಾತ್ರ ಅವಳನ್ನು ಬಿಡುವುದಿಲ್ಲ ಸುಂದರಿ. ಪತಿರತೆ ಸ್ತ್ರೀಯರನ್ನು ಬಯಸುವುದು ತರವಲ್ಲ ಎನ್ನ ಮಾತನ್ನು ಕೇಳು ಕಾಂತ ಗುಣವಂತ. ನಮ್ಮಿಬ್ಬರ ಬಂಧಸ್ಥಿತಿಯನ್ನು ಮಾಡಲಿಕ್ಕೆ ನಮ್ಮಲ್ಲಿಗೆ ಕಳಿಸಿದವರಾರ. ಹಾ, ಅವಳನ್ನು ಕೂಡಿದರೆ ನನ್ನನ್ನು ಕೊಲ್ಲುವರೆಂಬ ಭಯದಿಂದ ಬಂದಿರುವೆಯಾ? ಎಬ್ಬಿಸಬೇಡ ನಾರಿ. ಕಾಂತ, ಕಾಂತೆ, ಸತಿಯ ಮಾತನ್ನು ಕೇಳೋದೇನು, ನಿನ್ನ ಬಂಧವ ಬಿಡು ಎಂದೆನುವೆನು. ಸತಿಯ ಮಾತನ್ನು ಕೇಳೋದೇನು, ನಿನ್ನ ಬಂಧವ ಬಿಡು ಎಂದೆನುವೆನು. ಎನ್ನಾಯ ಮಾತನ್ನು ಕೇಳೋದೆ ಎಂದು ಎನ್ನಯ ಮಾತನು ಕೇಳುವಿ ಎನ್ನುವೆನು. ಎನ್ನಯ ಮಾತನು ಕೇಳುವಿ ಎನ್ನುವೆನು. ಲಂಕೆಗೆ ಮಹಾರಾಜನೇ ನೀನು ಸುದೇಶ್ವರ, ಅಯ್ಯೇ ಎನ್ನ ಹೃದಯೇಶ್ವರಿ, ಸತಿಯ ಮಾತನ್ನ ಕೇಳು ನೀನು ನಿನ್ನ ಪಂಥವನ್ನು ಬಿಡು ಎಂದೆನುವೆನು. ನನ್ನ ಪಂಥವನ್ನು ನಾನು ಎಂದೆಂದಿಗೂ ಬಿಡಲಾರೆ. ಸುದೇಶ್ವರ, ಹೃದಯೇಶ್ವರಿ, ನೀನೇ ಎನ್ನ ಪತಿಯಾಗಿ ಬರಬೇಕೆಂದು ಕಂಡ ದೇವರಲ್ಲಿ ವ್ರತವನ್ನು ಮಾಡಿ ನಿನ್ನನ್ನು ಪಡೆದಿರುವನು. ಇಲ್ಲ ಬಂದವರಾರು ಕಾಂತೆ? ಕಾಂತ, ಕಾಂತೆ, ಎಂತೆಂದಿಗೂ ಈ ದುಷ್ಟ ಕಾರ್ಯಕ್ಕೆ ಎನ್ನ ಸಮ್ಮತಿಯಿಲ್ಲ. ಎನ್ನ ಮಾತನ್ನು ಕೇಳಿ ಈ ಸೀತಾ ಮಾತೆಯ ಮೇಲಿರುವ ಆಸೆಯನ್ನು ಬಿಟ್ಟು ಬಿಡು ಪ್ರಾಣೇಶ್ವರ, ಎನ್ನ ವಿಧೇಶ್ವರ. ಅದೇ ಕಾಂತೆ, ನೀನೇ ಅದಕ್ಕೆ ಇಷ್ಟೊಂದು ಗಾಬರಿಯಾಗುವೆ? ಹಾ, ನಿನ್ನ ಕುಂಕುಮಕ್ಕೇನು ಅಂತ್ಯವಿಲ್ಲ. ಹಾ, ಅದು ಯಾತಕ್ಕೆಂದರೆ ಅದು ಏತಕ್ಕೆ? ಬ್ರಹ್ಮನ ಕಡೆಯಿಂದ ವರವಂ ಪಡೆದುಕೊಂಡ ಮೂರು ಲೋಕದ ಗಂಡನಂದು ಕಾಲ್ಬಂಡ ಎಂದರಿಸಿದವನೇ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹಾಗಾದ್ರೆ ಎಷ್ಟು ಮಾತ್ರಕ್ಕೂ ಸೀತಾ ಮಾತೆಯ ಮೇಲಿರುವ ಆಸೆಯನ್ನು ಬಿಡುವುದಿಲ್ಲವೇ? ನಾನು ಎಂದೆಂದಿಗೂ ಬಿಡಲಾರನು. ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆದುಕೊಳ್ಳುವುದಿಲ್ಲವೇ? ಸರ್ವಥಾ ನಾನು ಮುಂದೆ ಇಟ್ಟ ಹೆಜ್ಜೆಯನ್ನು ಎಂದೆಂದಿಗೂ ಕಾಂತ, ನೀನು ಸೀತೆಯನ್ನು ಪಡೆಯಬೇಕಾದರೆ ಏನು ಮಾಡಬೇಕು ಗೊತ್ತೇ? ಅದು ಏನು ಮಾಡಬೇಕು ಕಾಂತೆ? ಕಾಂತ, ಕಾಂತೆ, ಹೇಳುವೆನು ಕೇಳು. ಅದು ಏನು ವಿಸ್ತಾರವಾಗಿ ಹೇಳ. ರಾಮನೊಡನೆ ಯುದ್ಧವ ಮಾಡು, ಸೀತೆಯನ್ನು ಒಲಿಸಿಕೊ ನೀನು. ರಾಮನೊಡನೆ ಯುದ್ಧವ ಮಾಡು, ಸೀತೆಯನ್ನು ಒಲಿಸಿಕೊ ನೀನು. ಸೀತೆಯು ನಿನ್ನ ವಶವಾಗುವಳು. ಕಾಂತೆ, ಕೊಂಚ ಮಂಜೂರು ಲಾಕ್ಷಮಕ ಪಾತ್ರ ಮಾಡುವಂತರಿಗೆ 101 ಬಹುಮಾನ ಪ್ರಕಾರ ಮಾಡುತ್ತಾರೆ. ಕಲಾ ಕಾಣಿಕೆ ನೀಡಿದಂತ ಮಂಜಣ್ಣನವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಸೋಗೂರು ಗ್ರಾಮದ ಮಂಜಣ್ಣನವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಪ್ರಾಣಕಾಂತ, ಹಾಗೆ ಪ್ರಾಣಕಾಂತೆ, ರಾಮನ ಸತಿಯಾದ ಸೀತಾ ಮಾತೆಯನ್ನು ನೀನು ಪಡೆಯಬೇಕಾದರೆ ಪಡೆಯಬೇಕಾದರೆ ರಾಮನೊಡನೆ ಯುದ್ಧವ ಮಾಡು. ಆ ಯುದ್ಧದಲ್ಲಿ ನೀನು ಜಯ ಗಳಿಸಿದರೆ ಮಾತ್ರ ಸೀತೆಯು ನಿನ್ನ ವಶವಾಗುವಳು. ಕಾಂತೆ, ಸತಿಯಳ ಮಾತನ್ನು ಕೇಳಿ ಇನ್ನು ನೀನು ಹೊರಡುವಂತವನಾಗು. ಎನ್ನ ಮಾತನ್ನು ಕೇಳಿ ಆದಷ್ಟು ಬೇಗನೆ ರಾಮನೊಡನೆ ಯುದ್ಧವನ್ನು ಮಾಡು. ರಾವಣ, ಹೊರಡು ಹೊರಡು, ರಾಮನೋಡು ನಿನ್ನ ಪ್ರಯಾಣ. ಹಾಗೆ ರಮಣಿ, ಕಾಂತ, ನಿನ್ನ ನುಡಿಗಳಿಗೆ ನಾ ಬೆರಗಾದನ. ಹಾ, ಇವನನ್ನು ಕೂಡಬೇಕೆಂದರೆ ನೀನು ಬಂದು ಅಡ್ಡಿಯಾದಿ, ಆದರೂ ಚಿಂತೆ ಇಲ್ಲ. ಹಾಗೆ ರಮಣಿ, ನಾನು ಹೋಗಿ ಆ ಕಪಿಬಲದಿಂದ
ಧರ್ಮವಾದ ಕಾರಣ ಹಾ. ನಿನ್ನ ಇಚ್ಛೆಯಂತೆ ಸೀತಾ ಮಾತೆಯನ್ನು ವಶ ಮಾಡಿಕೊಡುವೆನು. ನಿನ್ನ ಆಸೆಯನ್ನು ನೆರವೇರಿಸುವೆನು ರಾಜ ರವಿಕೋಟಿ ತೇಜ. ನಿನ್ನ ಇಷ್ಟದಂತಾಗಲಿ ಕಾಂತೆ.